ಬಸಪ್ಪ ಕೋಟಿ ಇವರ ಸತ್ಕಾರ ಸಮಾರಂಭವನ್ನು ನಾವು ಮಾಡ್ತೇವೆ. ಅದು ನಮ್ಮ ಊರಲ್ಲೇ ಅವರ ಸತ್ಕಾರ ಆಗುವುದು ಒಂದಕ್ಕೊಂದು ಸಂಖ್ಯೆ ಮಾತು. ಕುರುಗೊಂಡ ಅಂದ್ರೆ ಕೋಟಿ ಮಾಸ್ತರು ಅಂದ್ರೆ ಕುರುಗೊಂಡ ಅವರ ಜೀವನ ಪರ್ಯಂತ ನಡೆದು ಬಂದ ದಾರಿ. ಅದಕ್ಕೆ ಅದನ್ನು ಒಳ್ಳೆಯ ಹುಮ್ಮಸ್ಸಿನಿಂದ ನಾವು ನೀವೆಲ್ಲರೂ ಕೂಡಿ ಶಾಸ್ತ್ರದಿಂದ ಆ ಗುರುಗಳ ಒಂದು ಆತ್ಮಕ್ಕೆ ನೆಮ್ಮದಿ ಆಗುವಂತೆ ನಾವು ಶಾಸ್ತ್ರದಿಂದ ವರ್ತಿಸಬೇಕು. ಅವರಿಗೆ ನಮ್ಮ ಊರಿನಿಂದ ಒಂದು ತಿನ್ನೋಟೆ ಪ್ರಶಸ್ತಿ ಪತ್ರನ ಅದರ ಮುಂದೆ ಪ್ರಣಾಮ ಸ್ವರೂಪಿ ಚನ್ನವೀರ ಮಹಾಸ್ವಾಮಿಗಳು ಮೂಡಿ ಹಳ್ಳಿಗೈಲು ಮಠಾಧ್ಯಕ್ಷರವರ ಅಮೃತ ಹಸ್ತದಿಂದ ಶ್ರೀ ಗುಬ್ಬಿ ನನ್ನುಳ್ಳೇಶ್ವರ ಮಹತ್ವ ಎಂಬ ನಾಟಕದ ಮುಕ್ತಾಯ ಸಮಾರಂಭದಲ್ಲಿ ದಿನಾಂಕ 2/25/1992 ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಚಿನ್ನಪ್ಪ ಬಸಪ್ಪ ಕೋಟಿ ನಿವೃತ್ತ ಶಿಕ್ಷಕರು ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಪುಣ್ಯಾಂಶ ಸಂಭೂತರು ನಿಷ್ಕಾಮ ಸಮಾಜ ಸೇವೆ ಫಲ ಕೊಡದೇ ಇರಲಾರದು ಎಂಬ ಮಾತಿಗೆ ನಿದರ್ಶನ ಒದಗಲೆಂಬಂತೆ ಹಾವೇರಿ ತಾಲೂಕು ಕೊಡೂರು ಗ್ರಾಮದಲ್ಲಿ ಲಿಂಗೈಕ್ಯ ಬಸಪ್ಪನವರು ಆದರ್ಶ ಶಿಕ್ಷಕರಾಗಿ ಆಯುರ್ವೇದ ವೈದ್ಯರಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಬೆಳೆದ ಸಮಾಜ ಸೇವೆಯ ಫಲವಾಗಿ ಅವರ ಧರ್ಮಪತ್ನಿ ಸಂಗಮಾಂಬೆಯ ಪುಣ್ಯ ಉದರದಲ್ಲಿ 4/1/1923 ಜನಿಸಿ ಬಂದವರು ತಾವು ಸಮಾಜದ ಚಿನ್ನವಾಗಲಿ ಎಂದು ಹಾರೈಸಿ ತಮಗೆ ಚಿನ್ನಪ್ಪನೆಂಬ ಹೆಸರಿಟ್ಟವ ಪ್ರತಿಭೆಯನ್ನು ಅರಳಿಸಿದ್ರಿ. ತಾವು ಎಲ್ಲ ಕ್ಷೇತ್ರಗಳಲ್ಲಿ ಆದರ್ಶ ಕ್ರಿಯರಾಗಿದ್ದೀರಿ. ಈ ಬಹುಮುಖ ಪ್ರತಿಭೆಯನ್ನು ಗುರುತಿಸಿ ತಮಗೆ ಈ ಸಂದರ್ಭದಲ್ಲಿ ಜ್ಞಾನ ಜ್ಯೋತಿ ಎಂಬ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಶ್ರೀಮನ್ ಹಾಗೂ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಚನ್ನವೀರ ಮಹಾಸ್ವಾಮಿಗಳು ಅವರು ತಮಗೆ ಆಯುರ ಆರೋಗ್ಯ ಭಾಗ್ಯ ದಯಪಾಲಿಸಿ ಸದಾ ಗುರುಲಿಂಗ ಜಂಗಮರ ಸೇವೆಗೈಯುವ ಸದ್ಭಕ್ತಿಯನ್ನು ಕಾಪಾಡಲೆಂದು ಈ ಮೂಲಕ ಶುಭ ಹಾರೈಸಿ ನೀಡಿದ ಸನ್ಮಾನ ಪತ್ರ ಕೊಡುವ ಸಮಸ್ತ ನಾಗರಿಕರು. ನನ್ನ ಜ್ಯೇಷ್ಠ ಶಿಕ್ಷಕರು ಸೇರಿ ಈ ಒಂದು ಸರ್ಕಾರ ನಿರೀಕ್ಷೆಗಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ನಿಜಕ್ಕೂ ಇದೊಂದು ಆನಂದದ ವಿಷಯ. ಏನಂದ್ರೆ ಹಿರಿಯ ಶಿಕ್ಷಕರು ನುಡಿಯ ಅಪ್ಪರವರಲ್ಲಿ ಭಿನ್ನ ಮಾಡಿಕೊಳ್ಳಿಕ್ಕೆ ಕೆಲವರು ಯಾರು ನಮ್ಮ ಶಿಕ್ಷಕರು ನುಡಿಯ ಅಪ್ಪರವನ್ನು ಈ ವಿಷಯಕ್ಕೆ ಒಪ್ಪಿಸಬೇಕು. ನುಡಿಯ ಅಪ್ಪರ ಬಹಳ ನುಡಿ ನಮ್ಮ ಊರಿಗೆ ಬೀಳಬೇಕು ಅಂತಕ್ಕಂಥ ಒಂದು ಸಂಕಲ್ಪದ ಮೇಲೆ ಇಲ್ಲಿಯ ಶಿಷ್ಯರಾಗ ಬಂದರು. ಇವರ ಒಂದು ಭಕ್ತಿಯ ಹೊರೆ ನಾನು ಇಲ್ಲಿ ಶಿಷ್ಯರು ಕೂಡಿಕೊಂಡು ಹೋಗಿ ಅಷ್ಟರಿಗೆ ಅರಿಕೆ ಮಾಡಿಕೊಂಡಾಗ ಅದರ ಸ್ವರ ಸಂತೋಷದಿಂದ ವಕ್ತರು ಇಲ್ಲಿವರೆಗೆ ದೇವಾಲಯ ನಿಮ್ಮೆಲ್ಲರಿಗೂ ಒಂದು ದರ್ಶನ ಕೊಡ್ರಿ, ನಿಜಕ್ಕೂ ನೀವೇನು ಭಾಗ್ಯಶಾಲಿಗಳು ಅಂತಕ್ಕಂಥ ಮಾತನ್ನು ಮೊದಲೇದಾಗಿ ಸ್ಮರಿಸ್ಕೊಳ್ಳಿ. ಬಹಳ ಸಂತೋಷ ಆಯಿತು. ಇವತ್ತು ಮಹಾಶ್ರೀಗಳು ದೇವಾಲಯದ ಕೂಡಲೇ ಅವ್ರನ್ನು ಬರಮಾಡಿಕೊಂಡಂತ ರೀತಿ ನೋಡಿದ್ರೆ ನಿಜಕ್ಕೂ ಬಹಳ ಆನಂದ. ಒಂದು ಟ್ರ್ಯಾಕ್ಟರ್ ಶ್ರೀನಿವಾಸಂತ ಒಂದು ಟ್ರ್ಯಾಕ್ಟರು, ಆಮೇಲೆ ಇದು ವಾದಕ ಹೆಜ್ಜನ ಇತ್ಯಾದಿಗಳನ್ನು ಪೂರ್ವವಾಗಿ ಮೆರವಣಿಗೆ ಮಾಡ್ಕೊಂಡ ಅರ್ಧರನ್ನು ಕರ್ಕೊಂಡು ಹೋಗಿದ್ರು. ಮತ್ತು ಅಲ್ಲಿ ಅರ್ಧರಿಂದ ಪಾದ ಪೂಜೆ ಮಾಡ್ಕೊಂಡಿದ್ರು. ಅರ್ಧರಿಂದ 2 ದೇವಸ್ಥಾನದೊಳಗೆ ವ್ಯವಸ್ಥೆ ಇದ್ರು.
ಸಖ ಹೋಮಾನ ಪಂಚಮುಖ ಪಶುಪತಿ ಸಹಸ್ರಾಕ್ಷ ಭವ ಭರ್ಗ ಅಚ್ಯುತಾಂಗ ಭಾರಲೋಚನ ಮೇರುಕಾರುಕ ಪ್ರಪತ್ತಿ ಶ್ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೇ ಓಂಕಾರ ರೂಪಿಣಿ ಗಣಾನಿ ಗಾನಪ್ರೀತೆ ಸತ್ಯೆ ಕೌಂಕವಚೆ ಮುಖ್ಯಮಂತ್ರಾಧಿದೇವತೆ ದೇವಿ ಶ್ರೀಂಕಿರಾಕಾರಿ ವಿದ್ಯಾಂಗಿ ಮಾತೃಕೆ ಮಾನ್ಯೆ ಶಾಂಕರಿ ಈಶಾನಿ ಸಾಂಬ ಶಿವ ಓಂ ಶಿವ ಸಾಂಬ ಶಿವ ಓಂ ಶಿವ ಶಿವನೇ ಬಸವ ಶಿವನೇ ಬಸವ ಜೈ ಗುರುವೇ ಶಿವಲಿಂಗೇಶ ಜೈ ಗುರುವೇ ಶಿವಲಿಂಗೇಶ ಜೈ ಗುರುವೇ ಶಿವಲಿಂಗೇಶ ಪ್ರಾರಂಭವಾಗಿರ್ತಕ್ಕಂಥ ಲಿಂಗೈಕ ಬುದ್ಧಿ ಅಜ್ಜನವರ ನಾಟಕ ಇಂದು ಮುಕ್ತಾಯ ಸಮಾರಂಭವಿದೆ. ತಾವು ದಯಮಾಡಿಸಬೇಕು ಅಂತ ತಿಳ್ಕೊಂಡು ಹೇಳಿ ವಿನಯಿಸಿಕೊಂಡು ಆ ಪ್ರಕಾರ ನಾವು ಇಲ್ಲಿ ದಯಮಾಡಿಸಿದ್ವಿ. ಬುದ್ಧಿ ನಂಜುಂಡೇಶ ನಮ್ಮ ನಿಮ್ಮೆಲ್ಲರ ಕಣ್ಮುಂದೆ ಆಗಿರ್ತಕ್ಕಂಥ ಮಹಾನುಭಾವ ಏನಲ್ಲ ಕಾಲ್ಪನಿಕ ವ್ಯಕ್ತಿ ಅಲ್ಲ, ನಮ್ಮ ನಿಮ್ಮ ಮುಂದೆ ಆಗಿರ್ತಕ್ಕಂತಹ ಮಹಾ ವ್ಯಕ್ತಿ. ನಿಜವಾಗಿ ಕೂಡ ಜಗತ್ತಿನೊಳಗ ಇದ್ರೆ ಹುಚ್ಚರಂಗಿರ್ಬೇಕಂತೆ, ಹುಚ್ಚರಂಗಿರ್ಬೇಕು, ಇದ್ದಾಗ ಸತ್ತಂಗಿರ್ಬೇಕಂತೆ, ಸತ್ತಾಗಿ ಇದ್ದಂಗಿರ್ಬೇಕಂತೆ. ಇದು ಬುದ್ಧಿ ನಂಜುಂಡೇಶನ ಜೀವನ ಚರಿತ್ರೆಯಲ್ಲಿ ಕಪ್ಪ ಹಸಿದು ಹಾಡುವನುಣಕ್ಕೆ ಆಸೆ ಮಾಡುವಂತೆ ಬಸವಣ್ಣವರು ಹೇಳ್ತಾರೆ. ಹಾವಿನ ಬಾಯ ಕಪ್ಪ ಹಸಿದು ಹಾಡುವನುಣಕ್ಕೆ ಆಸೆ ಮಾಡುವಂತೆ ಶೂಲವ ನೇರುವ ಕಳೆದು ಹಾಲು ತುಪ್ಪ ಕುಡಿದ ಮೇಲೆ ಸುಖಾದ ಬದುಕುವನು. ಕೆಡುವಡಲ ನೆತ್ತಿ ಕಡು ಹುಚಿಯನ್ನು ಹುಸಿದು ಹೊಡೆದ ಹೊರೆವರ ಕೂಡಲ ಸಂಗಮ ದೇವನೆತ್ತು ಮೆತ್ತುವನತ್ವ ಸೊನ್ನರೆಂದು ಧಾರಣೆ ಕೊಡ್ತಾರೆ. ಹಾಲಿನ ಬಾಯಲ್ಲಿ ಸಿಕ್ಕಿರ್ತಕ್ಕಂಥ ಕಪ್ಪೆ ತನ್ನ ಕಣ್ಣು ಮುಂದೆ ಹರಿಯಾಡ್ತಕ್ಕಂಥ ಋಣವನ್ನು ತಿಂದು ಹುಟ್ಟಿಸ್ಬೇಕು ಅಂತ ಆಸೆ ಮಾಡುವ ಹಾಗೆ ನಾವು ನೀವೆಲ್ಲರೂ ಸಾವಂತಕ್ಕಂಥ ಹಾವಿನ ಹೆಡಿಯ ಬುಡುಕ ನಾವೆಲ್ಲರೂ ನಿಮಗೆ ಸಾವು. ಇವತ್ತಿನ ದಿವಸ ನಾವೆಲ್ಲರೂ ಸಾಯುವುದಿಲ್ಲ ಅಂತ ತಿಳ್ಕೊಂಡಿದ್ದೇವೆ, ಸತ್ತನ್ನು ಮಾಡಿಕೊಟ್ಟು ಬಂದಿದ್ದೇವೆ. ಆದ್ರೆ ನಾವೆಲ್ಲ ಸಾಯುವುದಿಲ್ಲ ಅಂತ ತಿಳ್ಕೊಂಡು ಹೇಳಿ ನಮ್ಮ ಕಣ್ಣು ಮುಂದಿರ್ತಕ್ಕಂಥ ವಿಷಯ ಸುಖದ ಕಡೆಗೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವಲ್ಲ. ಹಾಲಿನ ಬಾಯ ಕಪ್ಪೆ ಸೇರಿ ಹುಟ್ಟಿದ ಹಾಡುವ ನೋಡಕ್ಕೆ ಆಸೆ ಮಾಡುವಂತೆ ನಿಮ್ಮೆಲ್ಲ ತಿಳಕ್ಕೆ ಹೇಳ್ತಾರೆ ಬಸವಣ್ಣವರು. ಶೂಲವನ್ನು ಏರುವ ಕಳ್ಳ ಹಾಲು ತುಪ್ಪ ಕುಡಿದು ನಿನ್ನೇ ಸುಖಾದ ಬದುಕುವನು. ಶೂಲ ಏರಿಸು ಕಾಲ ಕೇಳುಪಾಡಿನ ಪಡೆ ಇಚ್ಛೆ ಅಂತ ಗಲ್ಲಧಿಕಾರಿ ಕೇಳಿದಾಗ ಹಾಲು ತುಪ್ಪ ಸಕ್ಕರೆ ಕುಡಿಬೇಕ್ರಿ ಅಂತ ಹೇಳಿದಂತವ ಗಲ್ಲು ಎತ್ತಿ ಸಾಯ್ತಕ್ಕಂಥವ ಅದನ್ನು ಬಸವಣ್ಣವರು ಅಂತಾರೆ. ಇನ್ನೊಂದು ಗಂಟೆ ಇನ್ನೊಂದು ನಿಮಿಷಕ್ಕ ಅವನು ಶೂಲ ಹೇಳ್ತಾನೆ, ಪ್ರಾಣ ಹೋಗ್ತದೆ. ಅವನ ಹಾಲು ತುಪ್ಪ ಸಕ್ಕರೆ ಕುಡಿ ಮೇಲೆ ಸುಖಾದ ಬದುಕುವನು. ಕೆಡುವಡಲ ನೆಚ್ಚಿ ಎಂತ ಉದಾಹರಣೆ ಕೊಡ್ತಾರೆ. ಇವತ್ತಿನ ದಿವಸ ಈ ದೇಹ ಏನು ಹಾಲು ತುಪ್ಪ ಸಕ್ಕರೆ ತಿಂದ್ರು ವಜ್ರ ಶರೀರ ಆದ್ರೂ ಈ ಶರೀರ ಬಾಧೆಯನ್ನು ವೃದ್ಧಾಪ್ಯಾವಸ್ಥೆ ಬರ್ತಾ ಇದೆ. ಈ ಕೆತ್ತಕ್ಕಂಥ ಒಡಲನ್ನು ನೆಚ್ಚಿ ಹುಸಿಯನ್ನು ಹುಸಿರು. ಇವತ್ತಿನ ದಿವಸ ಹೊಟ್ಟೆ ಗೇಳು ಹೊಟ್ಟೆಯಾಗಿ ಏನಲ್ಲ ಮಾಡಬಾರ್ದಿರ್ತಕ್ಕಂಥ ಕೆಟ್ಟ ಕೃತಿಯನ್ನು ಮಾಡಿ ಮೋಸ ಮಾಡಿ ಇನ್ನೊಬ್ಬರಿಗೆ ಏನಲ್ಲ ಯಾವ ವಂಚನೆ ಮಾಡಿ ಈ ಕೆಡ್ತಕ್ಕಂಥ ಹೊಟ್ಟೆಯನ್ನು ತುಂಬಿಕೊಂಡು ನಾವು ಶ್ರೀಮಂತ, ನಾನು ಬಹಳ ಹೋಗಿ ನಾನು ಅಂತ ತಿಳ್ಕೊಂಡು ಬೆಳೆದಾಡ್ತಕ್ಕಂಥ ಮಂಗ ಮನುಷ್ಯರನ್ನು ನೋಡಿ ಶಿವನು ನಗ್ತಾರಂತೆ. ಆವಾಗ ಅವರೇ ಹುಚ್ಚ ಹಾರ್ಮೋನಿಯಂ ಮಾಸ್ತರ್ ಬಾರಪ್ಪ, ಇವರು ಹಾರ್ಮೋನಿಯಂ ನಮ್ಮ ಶಾಲೆ ಇವರು ದಾವಣಗೆರೆ ಏನ್ ಮಾಡ್ತಾರೆ? ಕೃಷ್ಣಮೂರ್ತಿ ಇಲ್ಲಿವರೆಗೆ
ಪುತ್ರನಿಗಾಗಿ ಹತ್ತು ದೇಹ ತ್ಯಾಗವಾಗಬೇಕಾಯಿತು. ಪುತ್ರ ಭಾಗ್ಯ ಸಂಪತ್ತಿಗೆ ಮುಟ್ಟಲಿಲ್ಲ ಈ ಹತಭಾಗ್ಯದ ದಂಪತಿಗಳು. ಆ ಜನ್ಮದಲ್ಲಿ ಆರು ಮಕ್ಕಳನ್ನು ಕಾಣಿಸಿಕೊಂಡಿದ್ದೇನೆ ಏನು, ಈ ಜನ್ಮದಲ್ಲಿ ದೈವಜೀವರಾದನು. ಈ ಜನ್ಮದ ದೇವರ ಕತ್ತಲಿನದಾಯ್ತು ನಮ್ಮ ಪಾಲಿಗೆ.
ಪ್ರಾಪ್ತಿ ಸ್ವರ್ಗಯ್ಯ ಮಕ್ಕಳಿಲ್ಲದ ನಮಗೆ ಮೋಕ್ಷ ಮಾತ್ರ ಸಿಗಲಾಗುವುದಲ್ಲ. ದೈವತಃ ದೇಹಾಕ್ಷೀಣತೆ ಎನ್ನುವಂತೆ ರಸದಿಂದ ದೇಹವನ್ನು ಕ್ಷೀಣಿಸಿಕೊಳ್ಳುವುದಿಲ್ಲ. ಮಾಡುತ್ತಾ ಬಂದೆ. ಈಗ 3 ದಿವಸಗಳಿಂದಲೂ ಹಸನ ಬೆಳೆದಿ ತಾತನ್ನು ತಿಳಿಸಿದ್ದಾರೆ. ಊಟಕ್ಕೇನಾಗಲಿ ನೀಡಿ ಕೊಳ್ಳೆ ಕಟ್ಟಿಕೊಟ್ಟಾಗಿ ದೇವ ಜಂಗಮ ರೂಪಿಯಾದ ಶಿವನೇ ಭಕ್ತರ ಅಂತರಾಳವನ್ನು ಅರಿಯಲು ಅಂತರಂಗದ ಆವೇಶವನ್ನು ಮರೆ ಮಾಡಿ ಜಂಗಮ ರೂಪ ತಾಳಿ ಬಂದಿರುವೆಯಾ ಈ ಹದಭಾಗ್ಯದ ಬಗ್ಗೆ ಬಾರನ್ನಂತೆ ಹಸಿರು ಎಂಬ ನುಡಿಯ ತೋರಿಸಿದ್ದು ನನ್ನ ಕರ್ಣ ಕಡಲವನ್ನೇ ಹರಿದು ಹಾಕಿದ್ದು ಬಾಲದಪ್ಪ. ಹಸಿದು ಬಹಳ ಹೊತ್ತು ನಿಲ್ಲಬಾರದು. ಸಿದ್ಧವಾಗಿದೆ. ನಾನು ಕಾಣಸಿವು ನಿಮ್ಮ ಭಾಗ್ಯಕ್ಕೆ ಗಂಧರಿಟ್ಟು ಬಂದಿರುವರಮ್ಮ. ಹೋಳಿನ ಚಾಲನೆ ಕಿರುನೀರಿದೆ. ಆಕಾಶಕ್ಕೆ ಸೂರ್ಯನು ಕೂಡಲ, ಸ್ತ್ರೀಗೆ ಪಾತ್ರತಿಯು ಕೂಡಲ, ಸಭೆಗೆ ಕವಿಯು ಕೂಡಲ. ಅದಾಗ ಇದು ಒಂದು ದಿನ ಲೀಲಾ ನಾಟಕವೇ ಗಂಡಪ್ಪ. ಮಕ್ಕಳಿಂದ ಮನೆ, ಮಕ್ಕಳಿಂದ ಊರು, ಊಟದಿಂದ ಜೀವನಾಯು ಮೂರನ್ನು ಪ್ರತಿ ಕಾರಣ ಎನ್ನುವಂತೆ ಎಷ್ಟು ಭಾಗ್ಯವಿದ್ದರೆ ಏನು ಕೊಡಬೇಕು. ಸತ್ಪಾತ್ರಕ್ಕೆ ದಾನ ಮಾಡುವವರಿಗೆ ಪಂದ್ಯ ಕೈಯನ್ನು ನಿಂದೆ ಆಡುವರು. ಹೊಟ್ಟೆ ಸತ್ತರೂ ಸಿಗುತ್ತಿಲ್ಲ. ಒಂದೇ ಒಂದು ಫಲವನ್ನಾದ್ರೂ ಅನುಗ್ರಹಿಸಿ ನನ್ನಮ್ಮ. ಉಳಿಸಿ ಬಂದಿರುವ ದುಃಖಗಳನ್ನು ನಿಲ್ಲಿಸಿ ಸದ್ಗುರುವು ನಿರ್ಣಯನೆಂದಿಗೂ ಆಗಲಾಗ. ನೀವೇ ಪುಣ್ಯಹೀನರಾದಾಗ ಶಿವನೇನು ಮಾಡಿದ ಮಕ್ಕಳು ಎಂದು ಬಡಬಡಿಸಿದರೆ ಏನಾಗುವುದು ತಾಯಿ. ನಿಮಗೆ ಓರ ಪುತ್ರನು ತಿಳಿಸಿ ಅವನಿಗೆ ನಂದುಂದೇ ಕಣ್ಣಂತ ನಾಮಕರಣ ಮಾಡಿ ವಿದ್ಯಾಭ್ಯಾಸ ಅನಾಥ ರಕ್ಷಕ ಕೇಳು. ಪರ್ವತದ ತುದಿಯಲ್ಲಿ ಕಮಲವು ಹುಟ್ಟಬಹುದು. ನೀರು ಪರ್ವತವೇ ಕರಗಿ ನೀರಾಗಿ ಹರಿಯಬಹುದು. ನಭೋಮಂಡಲದೊಡೆಯರಾದ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಚಲಿಸಬಹುದು. ನಮ್ಮ ವಾಣಿಯನ್ನು ತಪ್ಪನೇ ನಡೆಸುವ ಗುರುದೇವ ಅಪ್ಪಣೆಯಾಗುವುದು. ಕ್ಷೇತ್ರ ಯಾತ್ರೆಯಿಂದ ಬಲವಾದ ತಂದ ಫಲವು ಇದಿಮಿಂದ ಮಾಡಬಹುದು. ಜಗದೊಡೆಯ ಪಾರ್ವತಿ ಕಮಲವಾಕರ ನಿಮ್ಮ ಜರಾಮರಣ ದೂರ. ಈ ದೀನರ ಅರಿಕೆಯ ಅಂತರ ಇಂದಿಗೆ ಅರಿಕೆಯಾಯಿತೇನೆ ಶಂಕರ. ಬನ್ನಿ ಜಟ್ರೆ ಬನ್ನಿರಿ.
ಮಲಗಿನಕ್ಕೆ ಮಾಯವಾಗಿರುವಲ್ಲ ಮಂಗಳಮಯವಾಗಿ ಮೆರೆಯಬೇಕಾದ ವರ್ಷವನ್ನು ಅಮಂಗಲ ಕೀಡು ಮಾಡಿ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಎಲ್ಲಿಗೆ ಹೊರಟು ಬಂದರು ಬಂದಿದ್ದೇವ. ಹುಟ್ಟಿದವನ ಮರಣ ಪರ್ಯಂತ ಪಾಪನ್ನಕ್ಕಿದಂತೆ ಭಕ್ತರಿಗೆ ಎಂತ ಕಷ್ಟ ಬಂದರೂ ಶಿವನ ಮೇಲೆ ಭಾರ ಹಾಕಿ ಸಾಗಬೇಕು. ಶಿವನು ಭಕ್ತರ ಭಕ್ತಿಯನ್ನು ಹೊರಪಿಸಿ ನೋಡಿದಾಗಲೇ ಭಕ್ತರ ಭಕ್ತಿಯ ಶಕ್ತಿಯು ವ್ಯಕ್ತವಾಗುತ್ತದೆ. ಬಳಿಕ ಶಿವನೇ ಶಿಶುವಾಗಿ ನೆನೆದು ಬಂದಿರುವಾಗ ಅವನ ಮುಂದೆ ನಮ್ಮ ಆಟ ಸಾಕಲಾಗುವುದಲ್ಲ. ಹರನು ದಂಡವ ರೂಪಧಾರಣೆಯಾಗಿ ಸಂಚರಿಸಿದ ಯತಿಗಿನ ಹಳ್ಳಿಯ ನಾಡು ಸೌಭಾಗ್ಯದ ಬೀಡು. ಅಂಥ ಭಾಗ್ಯವನ್ನು ಕಳೆದುಕೊಂಡ ನಾವೆಂಥ ನಿರ್ಭಾಗ್ಯರು. ಮೋಕ್ಷೋದ್ಧಾರಕ್ಕಾಗಿ ಎದ್ದ ಮಗನು ಸತ್ತ ಮಾಡದೆ ಎದ್ದು ಹೋಗಿರುವಾಗ ನಾವಿನ್ನೂ ಕೊನೆಗೆ ಬೆಳೆದಿರುವೆನು. ದೀಪಕ ಚಂದ್ರೋ ದಿವಸೋ ದೀಪಕೋ ತ್ರೈಲೋಕ್ಯ ದೀಪಕೋ ಧರ್ಮದ ಪುತ್ರ ದೀಪಕ. ಅವನಿಗೆ ಚಂದ್ರನೇ ಬೆಳಕು, ಜಗಕ್ಕೆಲ್ಲ ಸೂರ್ಯನೇ ಬೆಳಕು, ಮೋಸಕ್ಕೆ ತಪ್ಪುತ್ತಲೇ ಬೆಳಕು. ಅಂತ ನಮ್ಮ ಚಂದ್ರನನ್ನು ಕರೆದುಕೊಂಡು ಉಳಲಿಲ್ಲ. ಮದುವೆ ಮುಂದಿವೆ ಕಾಲದಲ್ಲಿ ಆ ಶ್ರೇಷ್ಠನ್ನು ಕರೆಸಿಕೊಂಡು ನಕ್ಕು ನಡೆದಾಡುವ ಭಾಗ್ಯವೇ ಇಲ್ಲ. ಈ ನಮ್ಮ ನಿರ್ಭಾಗ್ಯ. ಹೋದ ಮಗನು ಬಾ ಎಂದ್ರೆ ಬಾರದು, ಮುಖ ತೋರದು. ಈ ಜೀವನ ಎಂಬುದು 3 ದಿನದ ಸಂಜೆ. ಜೀವ ಇರೋ ತನಕ ಪರಮಾತ್ಮನ ಸೇವೆ ಮಾಡಿ ಕೊನೆಗೊಂದು ದಿನ ಅವರ ಸಾಧಿಸುವುದು ಸೇರಿದಾಯಿತು. ಗಂಗಾ, ಮನುಷ್ಯನ ಸದಾ ಕ್ರಿಯಾಚಾರದಲ್ಲಿದ್ದು ಮಕ್ಕಳನ್ನು ಪಡೆದು ಸುಖದಲ್ಲಿತ್ತು. ದೋಷ ನಿವಾರಣೆಯಾಗಿ ಸದ್ಗತಿಯನ್ನು ಹೊಂದಬಹುದು. ಗುರು ರೇವಣಸಿದ್ದರ ಆಶೀರ್ವಾದದ ಪ್ರಕಾರ ನಮ್ಮ ಇಹ ಜನ್ಮದ ದೋಷವಂತೂ ನಿವಾರಣೆ ಆಗಿದೆ. ಇನ್ನು ಚಿಂತಿಸದೆ ಸಾಂಬತ್ವ ತಲೆಯನ್ನು ಸೇರಿದ್ದಾರೆ. ಸಣ್ಣ ಕೂಸುಗಳು ಆಕಾಶದಲ್ಲಿರುವ ಚಂದ್ರನನ್ನು ನೋಡಿ ಹಠ ಮಾಡಿದಂತೆ ಹೋದ ಮಗನು ಬಾರಲು ನಮಗಿಂದು ಮುಖ ತೋರಿಸು. ವೃದ್ಧಾಪ್ರಭು ಸಮೀಪಿಸಿತು. ಶಂಭುಲಿಂಗನ ಪೂಜೆ ಮಾಡಿ ಅವರ ಪ್ರೀತಿಗೆ ಪಾತ್ರರಾಗೋಣ. ದೇವಿ, ಮೃಗ ಪಕ್ಷಿಗಳಿಗೆ ಆಶ್ರಯ ಗಿಡಮರಂ ನಕ್ಷತ್ರಾಂತರಿಕ್ಷಮ ಶ್ರೀಲಕ್ಷಣ ಪುರುಷ ಯೋಗ್ಯಂ ಮಾತಾಪಿತೃ ರಕ್ಷಣಂ ಕೋರಂ ಯೋಗ್ಯ. ಪಕ್ಷಿ ಪಕ್ಷಿಗಳಿಗೆ ಗಿಡಮರಗಳೇ ಆಶ್ರಯ, ನಕ್ಷತ್ರಗಳಿಗೆ ನಭೋಮಂಡಲವೇ ಆಶ್ರಯ, ತತ್ವತ್ತಿನ ವಂಶಕ್ಕೆ ಆಶ್ರಯ. ಅಂತ ನಮ್ಮ ಗಂಡನಲ್ಲಿ ಕಳೆದುಕೊಂಡಿರುವ ವ್ಯಾಪಾರವನ್ನು ಏಕೆ ಮಾಡಬೇಕು? ಈ ವ್ಯಾಪಾರವನ್ನು ಏಕೆ ಮಾಡಬೇಕು? ಮೂರರಲ್ಲಿ ತನ್ನ ಬಿಂಗಡಗಳನ್ನು ಬೀಳುತ್ತದೆ. ರಾಜಕಾರ್ಯವಾದ ಪ್ರಿಯ ಪತ್ರವನ್ನು ತಗೊಂಡು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಆ ಸಾಮರ್ಥ್ಯವನ್ನು ಸನ್ನಿಧಿಯಲ್ಲಿ ನನ್ನ ಬಾಲ್ಯದ ಸೆಳೆಯಿತು. ಯಾರಿಂದ ಈ ಜಗತ್ತು ಹೊರಗೆ ಬಂದು ಬಾಳಿ ಬದುಕಿ ಕೊನೆ ಯಾರಲ್ಲಿ ಲೀನ ಹೋಗುವುದು ಅವರನ್ನು ಲಿಂಗತ್ವವು ನಿಗಮಾಗವು ಕರ್ಜುವು ಅಲ್ಲಿವರೆಗೆ ಸಾಗಿ ಬಂದಿದೆ ಗುರುವ. ನಂಜುಂಡೇಶ್ವರ, ಅಂತ ಮಹಾಮಹಿಮನ ಸಮ್ಮುಖದಲ್ಲಿ ವಿದ್ಯಾಭ್ಯಾಸವಾಗಿರುವಾಗ ನಿನ್ನಲ್ಲಿ ವಿದ್ಯಾಲೋಕನಗೊಳ್ಳುತ್ತಾಯಿತು. ನಡೆ, ಸಾಯಂಕಾಲ ಶಿಷ್ಯರೊಡಗೂಡಿ ಪತ್ರಿ ಪುಷ್ಪಗಳನ್ನು ತಂದು ಮುಂದಿನಾಭ್ಯಾಸ ಪ್ರಾರಂಭಿಸುವ. ವೇಳೆ ಆಯಿತು. ನಂಜುಂಡೇಶ್ವರ ನಮ್ಮನ್ನು ಬಿಟ್ಟು ಮೊದಲೇ ಕಾಡಿಗೆ ಹೋಗಿ ಈಗ ನಮ್ಮನ್ನೇ ಅಭ್ಯಾಸಕ್ಕೆ ಕೂಡ ಇರುವುದಿಲ್ಲ. ಈಗ ನಮ್ಮನ್ನು ಬಿಟ್ಟು ಓಡಿ ಬಂದು ತಮ್ಮೆಲ್ಲರಿಗೆ ದೂರ ಹೋಗ್ತಾರೆ ನೋಡುತ್ತಾಪ. ಕಂದ ಮಗಳಿರ, ನೀವಿಬ್ಬರು ಬಹುತುಂಡ್ರಪ್ಪ. ಎಲ್ಲಾ ಶಿಷ್ಯರು ಇನ್ನೂ ಅಲ್ಲೇ ಇರುವಾಗ ನೀವು ಬಂದು ಬಹಳ ವೇಳೆ ಆಯ್ತು. ಅವರೊಡನೆ ಜಗಳವನ್ನೇನಾದ್ರೂ ಸಾಧವೇನಪ್ಪ? ಗುರುದೇವ್, ಅವರು ನನ್ನನ್ನ ಬರಲಿಕ್ಕೆ ಬಿಡುವುದಿಲ್ಲವಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಸುಮ್ಮನೆ ದೂರ ಹೋಗ್ತಿರುವರು. ನನಗಿಂತ ಬೆಳಗ್ಗೆ ಮುಂಜಾನೆ ಹೇಳುವುದು, ನಾನು ಪೂಜೆ ಮಾಡುವುದು ಅವರಿಂದ ಆಗಲ್ಲದು. ಅದಕ್ಕಾಗಿ ದೂರ ಹೋಗ್ತಿರೋದು ನೋಡ್ತಾಪ. ಇಳಿ ಮರಗಳಂತಿರೋದ್ರೊಳಗೆ ನೀವು ಎಷ್ಟು ಜನರಪ್ಪ? ಒಂದು ಹೇಳಿದ್ರೆ ಎರಡನ್ನೂ ಕರೆಯುತ್ತಿರುವಿರಿ. ಅಂದ ಹಾಗೆ ನಾನು ನಿನ್ನೆ ಹೇಳಿದ ಅಭ್ಯಾಸವನ್ನು ಮುಗಿಸಿರುವಿರಾ? ಗುರುದೇವ್, ನಿನ್ನೆ ಹೇಳಿದ ಅಭ್ಯಾಸದಲ್ಲಿ ಒಂದು ಅಧ್ಯಾತ್ಮದ ರಹಸ್ಯ ತಿಳಿದಂತಾಗಿದೆ. ಎಷ್ಟು ವಿಚಾರಿಸಿದ್ರು ಗೋಚರಿಸಬಲ್ಲದು. ಅದೊಂದು ತಿಳಿಸುತ್ತಾಪ. ಮಗು, ಪ್ರತಿಯೊಬ್ಬ ಮಾನವನಿಗೂ ಆಧ್ಯಾತ್ಮ ಸಂಪತ್ತು ಗುರುವಿನಿಂದಲೇ ದೊರೆಯಬೇಕಾಗಿದೆ. ಇಂತಹ ಗುರುವನ್ನು ಅರಿಯಬೇಕಾದರೆ ಮೊದಲು ಸೇವಾಭಾವವನ್ನು ಸಲ್ಲಿಸಬೇಕು. ಇದು ಇಲ್ಲದವನು ಗುರುವನ್ನು ಕಾಣಲಾರನು. ಗುರುವಿಲ್ಲದಿದ್ದರೆ ಲೋಕದಲ್ಲಿ ಇಹಪರ ಶಾಂತಿ ಸಮಾಧಾನಗಳು ದೊರೆಯಲಾರ ಮಕ್ಕಳೇ. ತಾತ, ಶಿವನಾವತಾರ ತಂದೆ ಎಲ್ಲಿ ವಾಸಿಸುತ್ತಾನೆ ತಿಳಿಸು ತಾತ. ಮುದ್ದು ಮಕ್ಕಳೇ, ಜಗವೆಲ್ಲವೂ ಒಂದು ಲೀಲೆ ಇರುವುದು. ಲೋಕದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿರುವ ಜೀವಾತ್ಮರನ್ನು ಉತ್ತರಿಸಲಿಕ್ಕಾಗಿ ಪರಮಾತ್ಮನ ಗುರುವನ್ನು ಅವತರಿಸಿರುವನು. ಹೀಗೆ ಅನೇಕ ಗುರುಗಳು ಆಗಾಗ ಅವತರಿಸಿ ಜನರನ್ನು ಕತ್ತಲೊಳಗಿಂದ ಬೆಳಕಿಗೆ ಒಯ್ಯುತ್ತಿರುವ ಮಕ್ಕಳೇ. ಯೋಗಿಕೊಳ್ಳುತ್ತಿಲ್ಲಪ್ಪ. ಪ್ರಾಪಂಚಿಕರಿಗೆ ಪಾರ ಮಾರ್ಗವೆನ್ನುವುದಿಲ್ಲ. ಅದನ್ನು ತಿಳಿಸು ತಾತ. ಶಿವನ ಅವತಾರ
ದಾನ, ಕ್ಷಮೆ, ದಮೆ, ಸತ್ಯ, ಶಾಂತಿ, ಅಹಿಂಸೆ, ಭೂತದಯ ಜ್ಞಾನ, ಭಗವಂತ ನಾಮ ಕೀರ್ತನೆ, ಸುತೀರ್ಥ ಸ್ನಾನ, ಜಪ, ತಪ, ವ್ರತ ನಿಯಮ, ಮಂತ್ರ ಸ್ತೋತ್ರ, ಪೂಜ್ಯನ ವಂದನೆ. ಈ ನಿಯಮಾವಧಿಗಳನ್ನು ಪ್ರತಿದಿನವೂ ತಪ್ಪದೇ ಪಾಲಿಸುವ ಸದಸ್ಯ ಪ್ರಪಂಚವೇ ಪಾರಮಾರ್ಥವಾದಿ. ಶಿವದೇವ್ ಕುಮಾರ್ರೆ, ಅಂದೆ ಮನುಷ್ಯನ ಆತ್ಮ ಕಲ್ಯಾಣ ಆಗಬೇಕಾದರೆ ಅದು ಹೇಗೆ ಸಾಧ್ಯವಾಗುವುದೇವಾ? ಕೇಳಿ ಮಕ್ಕಳಿರ, ಮಾನವನಿಗೆ ತಾನು ಆತ್ಮನೆಂಬ ಅರಿವು, ವಿಶ್ವಾಸ ಇವು ಬಹಳ ಅವಶ್ಯವಾದವುಗಳು. ಈ ಅರಿವು ಇಲ್ಲದವನಿಗೆ ಆತ್ಮವಿಶ್ವಾಸವು ಕಲ್ಯಾಣದ ಹೆಚ್ಚು ಹುಟ್ಟುವುದೇ ಇಲ್ಲ. ಈ ಅರಿವು ಅವನಿಗೆ ಉಂಟಾಗಬೇಕಾದ್ರೆ ಅವರವರ ಪ್ರಯತ್ನಗಳೇ ಸಾಧ್ಯವಾಗುವುದಿಲ್ಲ. ಪರಮಾತ್ಮನ ಅವನಿಗೆ ದೊರಕಿಸಲಿಕ್ಕಾಗಿ ಈ ಲೋಕದಲ್ಲಿ ಅವತರಿಸಿರುವನು. ವೇಳೆಯು ಬಹಳ ಗತಿಸಿತ್ತು. ಸಂಧ್ಯಾಕಾಲ ಸಮೀಪಿಸುತ್ತಿರುವುದು ಪೂಜೆ ಮಾಡಿ ಮಲಗಿದಲೇ ಇರಿ. ಈ ಬಾಲಕ ರೂಪಲಾವಣ್ಯಗಳನ್ನು ಇವರ ವಿದ್ಯಾಬುದ್ಧಿಯನ್ನು ನೋಡಲಿಕ್ಕಾಗಿ ಮೃತ್ಯುಂಜಯ ಕುಮಾರನು, ನಂಜುಂಡೇಶ್ವರನು ಒಂದೇ ವರ್ಗದಲ್ಲಿ ಮುಂದುವರೆಸಿದವರು. ಇವರಿಗೆ ಕಲಿಸಬೇಕಾದ ವಿದ್ಯೆಗಳನ್ನು ಪೂರೈಸಿದವು. ಶಿವನಿಗೆ ಭೂಲೋಕದಲ್ಲಿ ಭಕ್ತಿಯನ್ನು ಸ್ಥಿರಗೊಳಿಸುವುದಕ್ಕಾಗಿ ಕೈಲಾಸ ಬ್ರಹ್ಮದವರು ಗುರು ನಂಜುಂಡ, ಗುರು ಮೃತ್ಯುಂಜಯ ಎಂಬ ನಾಮದಿಂದ ಅವತರಿಸಬೇಕಂತ ತಿಳಿಯುತ್ತದೆ. ಒಳ್ಳೆಯದು. ಇವರು ಎಚ್ಚರವಾದ ಮೇಲೆ ಇವರ ಆತ್ಮವನ್ನು ಪರೀಕ್ಷಿಸಿ ಆಮೇಲೆ ಆಶೀರ್ವದಿಸುವ. ಆತ್ಮವಾದ ನಿದ್ರವೇ ನಿನ್ನ ಆತ್ಮಕ್ಕೆ. ಯೌವನಕ್ಕೆ ಬಂದಿರವ ನೀನು ಇನ್ನು ಮನೆಗೆ ಹೋಗಿ ಸುಂದರಾಂಗನೆಯಿಂದ ಪಾಣಿಗ್ರಹಣ ಮಾಡಿ ಸಾಹಿತ್ಯ ಪಡೆಯುವ ಸುಖದಿಂದ ಇನ್ನಾವ ಸುಖವಿದೆ. ಬ್ರಹ್ಮಚರ್ಯ ಆಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸುಖವಾಗಿ ಬಾಳ ಕುಮಾರ. ಯತಿಕುಲ ತಿಲಕ ಓಂ ಎಂಬ ಅಕ್ಷರ ಪ್ರಕಾಶದ ಅಲಂಕಾರವನ್ನಿದ್ದರೆ ಸಾಕು. ಕಾಮ್ಯ ಕರ್ಮಕ್ಕೆ ಮನಸ್ಸೋತ ಹತ್ತಿರಂತೆ ಏಕೆ ಬಾಳಬೇಕು ಗುರುದೇವ? ಪುಣ್ಯ ತೀರಿದ ಮೇಲೆ ಎಣ್ಣೆ ತೀರಿದ ದೀವಿಗೆಯಂತೆ ತಣ್ಣಗಾಗುವ ಈ ಪದವಿಗಳನ್ನು ಒದ್ದು ನಿಲ್ಲುವವನೇ ಧನ್ಯ. ಅವನೇ ಸದ್ಗುರುವಿನ ಸತ್ಯ ನಿರ್ಮಾಯನಾಗಿ ನಿಂತ ಪರಂಜ್ಯೋತಿ ಮೂರ್ತಿ ಎಂದು ತಿಳಿಯಲಿಟ್ಟಿರದಂತೆ ಈ ತನುವಿನ ತಿರುಗಾಟದ ದುಃಖವನ್ನೇ ಎಷ್ಟೆಂದು ಹೇಳಲಿ ಗುರುದೇವ. ಒಮ್ಮೆ ಮನುಷ್ಯನಾಗಿ ಹುಟ್ಟಿ ಬರಬೇಕಾದರೆ ಪೂರ್ವ ಜನ್ಮದಲ್ಲಿ ಸುಖ ದುಃಖಗಳನ್ನು ಅನುಭವಿಸಿ ಪಾಪ ಪುಣ್ಯಗಳನ್ನು ಸಂಪಾದಿಸಿ ಪಾಪದಿಂದ ಮತ್ತೆ ಭೂಮಿಗೆ ಬಿದ್ದು ಧಾನ್ಯ ರೂಪದೊಳು ಬೆರೆತು ಪುರುಷನ ಗರ್ಭಕ್ಕೆ ಸೇರಿ ವೀರ್ಯವಾಗಿ ಸ್ತ್ರೀ ಪುರುಷ ಸಂಗಮ ಕಾಲಕ್ಕೆ ಸ್ತ್ರೀಗಳ ರಜಸ್ಸಿನೋಳು ಬೆರೆತು 1 ದಿವಸಕ್ಕೆ ಕಲಬೆರಕೆಯಾಗಿ 5 ದಿವಸಕ್ಕೆ ಅದ್ಭುತಾಕಾರವಾಗಿ 10 ದಿವಸಕ್ಕೆ ಮಂತ್ರವಾದ ಮಾಂಸದ ಕರಡಿಯ ರೂಪದಲ್ಲಿ 30 ದಿವಸಕ್ಕೆ 5 ಮೊಳಕೆಯಾಗಿ ಮೊದಲುತ್ತಿರುವ 3 ತಿಂಗಳಿಗೆ ಅಸ್ಥಿ, ರೋಮ, ಚರ್ಮ ಉಗುರುಗೊಳ್ಳುತ್ತೇವೆ. 4 ತಿಂಗಳಿಗೆ ಹಸಿವು ನೀಡಲಿಕ್ಕೆ 5-6 ತಿಂಗಳಲ್ಲಿ ಪಿಂಡ ಬಲಿಯುತ್ತ ತಾಯಿ ಗರ್ಭದ ಬಲಭಾಗದಲ್ಲಿ ತಿರುಗುತ್ತಾ 7-8 ತಿಂಗಳಲ್ಲಿ ತಾಯಿ ಉಂಡ ಅನ್ನದಿಂದ ಸಪ್ತಧಾತುಗಳು ಸಂಪೂರ್ಣವಾಗಿ ಜರಾಯುವೆಂಬ ಜಟಿಲದೊಳಗೆ ಬಂಧಿತನಾಗಿ ರಕ್ತ, ಮೂತ್ರ, ಮಾಂಸ, ಜೀವುಗಳ ಪುಟ್ಟದೊಳಗೆ ಕಡಿವ ಹುಳಗಳ ಹುತ್ತವೆಲ್ಲದೆ ಒಡಲಾಗ್ನೆಯ ಬಾಧೆ ತಾಳಲಾರದೆ ಬಿಸಿಲಿಗೆ ಒಂದು ಗಳಿಗೆಯೂ ಒಂದು ಯುಗವಾಗಿ ಹರಹರ ಹೇಗೆ ಮಾಡಲಿ? ಈ ಒಡಲಾಗ್ನೆಯ ಬಾಧೆ ತಾಳಲಾರದಂತು 9-10 ತಿಂಗಳ ಮಧ್ಯದಲ್ಲಿ ಕೋಟಿ ಜಿಲ್ಲೆಯಂತೆ 6 ಪಡೆಯುವ ಜರಾಯುವೆಂಬ ಜಟಿಲದೊಳಗಿಂದ ಕಡಿವಾಗಿ ತಾಯಿಯ ಹಾಲೆಂದು ತಿಳಿಯದೇ ಕೀವು ಕುಡಿದು ಮದೋನ್ಮತ್ತನಾಗಿ ಅಹಂಕಾರ ಮಮಕಾರಗಳೆಂಬ ಆಶ್ಚರ್ಯವಾದ ಸಂಕೋಲಿಯಿಂದ ಬಂದಿದ್ದಾನೆ. ಆಸೆಯಿಂದ ಪಾಪ, ಪಾಪದಿಂದ ಮರಣ, ಇದಕ್ಕಿಂತ ಹೆಚ್ಚಿನ ದುಃಖ ಇನ್ನಾವುದಿರುವುದು ಗುರುದೇವ. ಗುರುದೇವ, ಮನುಷ್ಯರು ಹುಟ್ಟಿ ಸತ್ತು ಅಚ್ಚುಗಳ ಒಂದು ದೊಡ್ಡ ಪರ್ವತವೇ ಆಗಿರಬಹುದು. ಇಂಥ ಘೋರತರವಾದ ದುಃಖಾದಿಗೆ ನನ್ನನ್ನು ದೂರಬೇಡ ಗುರುದೇವ. ಗೋಪುರದಲ್ಲಿ ದರ್ಶನವಿದ್ದ ಶಿವಲೀಲಾಮೂರ್ತಿ ನಮಸ್ಕರಿಸಿ ಪಾದಕ್ಕೆ ಮಸ್ತಕ ಬಿಟ್ಟು ಶಿವನ ಸಚಿವೆ ಏಳು ಮೇಲಕ್ಕೆ ಇರಗೂ ನಿದ್ರೆಯಲ್ಲಬೇಕಂದ ಗುರುದೇವ. ಇದೀಗ ಸ್ವಪ್ನ ಕಂಡಿ ತಾವು ಲೋಕ ಸಂಚಾರ ಅಂತ ಕಳಿಸಿಕೊಟ್ಟಂತಾಯ್ತು. ಹಾಗೆ ಎಂತರಾಯ್ತು ತಲ್ಲಿ? ಅಳಿತಿರುವ ಮಕ್ಕಳೇ ನಿಮ್ಮ ಆತ್ಮಗಳನ್ನು ಆಶೀರ್ವದಿಸಿ ಕ್ಷಮೆಯನ್ನು ಬೇಡಿ. ಮದವನ್ನು ತ್ಯಾಗ ಮಾಡಿ ಪಾಪಕ್ಕೆ ಮನಸ್ಸು ಮಾಡಬೇಡಿ. ಸತ್ಯ ಮಾರ್ಗದಲ್ಲಿ ನಡೆದ ಸಾಧು ಮಾರ್ಗವನ್ನು ಹಿಡಿದು ಗುರುಸ್ಮರಣೆ ಮಾಡುತ್ತಾ ಮಾನವಂತರನ್ನು ಮನ್ನಿಸಿರಿ. ದ್ವೇಷಗಳ ನುಡಿಯನ್ನು ತಾಳಿಕೊಳ್ಳಿ. ನಿಮ್ಮ ಆತ್ಮೀಯ ಗುಣಗಳನ್ನು ಮುಚ್ಚಿದ್ದು ಕೀರ್ತಿಯನ್ನು ರಚಿಸಿರಿ. ದುಃಖಿತರಲ್ಲಿ ದಯವಿಡಿ. ಬಿಡದೆ ಕಡೆಯವರೆಗೆ ಈ ಮಾರ್ಗವನ್ನು ಹಿಡಿದು ನಡೆದರೆ ನಿಮಗೆ 3 ಲೋಕಗಳು ಸ್ಥಿರವಾಗಿ ನಡೆಯುವು. ಇದು ಲೋಕ ಕಲ್ಯಾಣಾರ್ಥವಾಗಿ ಹೊರಗಡೆ ಮಕ್ಕಳಿರ ಸನ್ಮುಖಿಯನ್ನು ಜಡಿದು ಪ್ರಾಣವನ್ನು ಬ್ರಹ್ಮ ಮನೆಗೆ ಇರಿಸಿ ಇಡಾ ಪಿಂಗಳ ಸುಷುಮ್ನಾದಿ ತ್ರಿಕೂಟ ಸಂಗಮದಲ್ಲಿ ತಳತಳಿಸುವ ಜ್ಯೋತಿರ್ಮಯ ಶಿವಲಿಂಗುವೆ ತಮ್ಮ ಪಾದವಂತದಲ್ಲಿ ನಾನೆಲ್ಲಿಗೆ ಪ್ರಯಾಣ ಬೆಳೆಸಲಿ ಗುರುದೇವ. ಗುರುದೇವ, ನಮ್ಮ ಸನ್ನಿಧಾನ ನಗರಿ ನಾನೆಲ್ಲಿಗೆ ಹೋಗಲಿ ತಂದೆ? ಬುದ್ಧು ಮಕ್ಕಳೇ, ಶಿಷ್ಯರ ಯೋಗ್ಯತೆ ಸೇವಾಭಕ್ತಿಗಳನ್ನು ಕಂಡು ಪರೀಕ್ಷಿಸಿ ನಿಮ್ಮ ಅಂತಸ್ತಿಗೆ ಅನುಗುಣವಾಗಿ ಆಶೀರ್ವದಿಸುವುದು ಗುರುಗಳಾದ ನಮ್ಮ ಧರ್ಮ ಅಂದ ಬಳಿಕ ನಂಜುಂಡ ಒಂದೇ ನೀನು ಸಂಚಾರ ಮೂರ್ತಿಯಾಗು. ಜಗತ್ತಿನ ಪವಾಡ ಆ ಚಂದ್ರಕವಾಗಿ ಹೊಳೆಯಲಿ. ಇಲ್ಲಿಂದ ಮುಂದೆ ಸೊಗಲ ಗ್ರಾಮಕ್ಕೆ ಹೋಗಿ ಬಹುಕಾಲ
ಕಾಯುತ್ತಿರುವ ಹಿರೇಮಠದ ಮುರುಗಮ್ಮನವರಿಗೆ ದರ್ಶನ ನೀಡಿ ಅಲ್ಲಿ ನಡೆಯಬೇಕಾದ ಮಹತ್ಕಾರ್ಯ ನೆರವೇರಿಸು. ಒಬ್ಬ ಮೃತ್ಯುಂಜಯ ಗುರುದೇವ, ಇರು ದಾಸವ ಮೂರ್ತಿಯಾಗಿ ಧರ್ಮ ಪರಿಪಾಲನೆ ಮಾಡ್ತಾ ಧಾರವಾಡದ ಮಠ ಸ್ಥಾಪನೆ ಮಾಡು. ಭಕ್ತರಿಗೆ ಲಿಂಗ ಮಹಿಮೆಯನ್ನು ತೋರಿಸು. ಜಗತ್ತಿನಿಂದ ಕೀರ್ತಿಸುವ ವಿರಾಮರವೇರಿಸು. ಇನ್ನು ಹೊರಡ್ರಿ ಮಕ್ಕಳಿರ. ವಿಶ್ವದಲ್ಲಿಯೇ ಬೆಳಗುವ ಜ್ಯೋತಿರ್ಮಯ ಶಿವನಿಗೆ ಸಂಸಾರದಲ್ಲಿ ಸಂಕಟ ಬಗೆಗೊಂಡಾಗ ನಿಜ ದರ್ಶನವಿತ್ತು. ವಾಕ್ಯ ಸಿದ್ಧಿ ವರವನ್ನಿತ್ತು ಕಾಪಾಡುವ ಭಾರವು ನಿಮ್ಮದು ತಂದೆ. ಗುರುದೇವ, ಸಂಚಾರದಲ್ಲಿ ಆಪತ್ತುಗಳು ವಿಪತ್ತು ಒದಗಿ ಬಂದಾಗ ಈ ದರ್ಶನವಿತ್ತು ಕಾಪಾಡಬೇಕು ಗುರುದೇವ. ಕಂದರಿರ, ಸಂಕಟ ಸಮಯದ ಆಪತ್ತುಗಳು ಅಗತ್ಯ ಘಟನಾಪದನ್ನು ಸಂಧಿಸಲಿ ಧ್ಯಾನಿಸಿರಿ. ವಿಜಯರಸ ನೀಡಿ ಪರಿಹರಿಸಿವೆ. ಆಗಕ್ಕೆ ಕನಸಿನಲ್ಲಿ ಬಂದು ಕಾಣುವೆ. ನಂಜುಂಡ ತಂದೆ, ನಿನಗೆ ಜಗತ್ತಂಗ ನಾಟಕವು ಎಂದಿಗೆ ಸಾಕಿನಿಸುವುದು ಅಂದೇ ನನ್ನ ನಾಮಸ್ಮರಣೆ ಮಾಡುತ್ತಾ ಗಂಗಾದೇವಿ ಉಡಿಯಲ್ಲಿ ಮಲಗು. ಶುಭಮುಹೂರ್ತ ಸಮೀಪಿಸುತ್ತೆ. ಇನ್ನು ಹೊರಡು ಸಿದ್ಧಾಗಲಿ ಮಕ್ಕಳಿರ. ತಂದೆ, ದಾಸಪುಟದ ಘೋಷಣೆ ಎದುರೇದಲ್ಲಿದ್ದ ಸದ್ಗಂಧವನ್ನು ಪೂಸಿ ಮಣಿಪೂರದ ಚಕ್ರದಲ್ಲಿ ಸತ್ಯ ರೂಪದಲ್ಲಿ ಒಪ್ಪುವ ಬೀಜಾಕ್ಷರದ ತಿಲಕ ಕ್ಷಮೆ, ದಮೆ, ಶಾಂತಿ, ತಿತಿಕ್ಷ, ಉಪರತಿ, ಶ್ರದ್ಧೆ, ಸಮಾಧಾನಗಳೆಂಬ ಪುಷ್ಪಗಳನ್ನೇರಿಸಿ ಕೇಂದ್ರದಲ್ಲಿದ್ದ ಜ್ಞಾನವೆಂಬ ತ್ಯಾಂಗವನ್ನು ಜ್ಞಾನವೆಂಬದು ಪಾರ್ಟಿಯಲ್ಲಿ ಹಾಕಿ ಓಂ ನಮ ಶಿವಾಯ ಎಂಬ ಬೀಜಾಕ್ಷರಿ ಮಹಿಮೆಯ ಅಗ್ನಿಯನ್ನು ಕೊಟ್ಟು ದೃಷ್ಟಿಯಿಂದ ಧೂಪ ಬೆಳಗಿ ಭಕ್ತಿ, ಜ್ಞಾನ, ವೈರಾಗ್ಯಗಳೆಂಬ ಪರಿಪಕ್ವವಾದ ಫಲಗಳನ್ನು ನೈವೇದ್ಯ ಮಾಡಿರುತ್ತದೆ. ಹೊರಡಲು ಅಪ್ಪಣೆ ಆಗಬೇಕು ಗುರುದೇವ. ಶಿವನ ಮಕ್ಕಳೇ, ಇದು ಮಸ್ತಕದ ಮೇಲೆ ಅವರ ಆಶ್ರಮಕ್ಕೆ ಹೇಳಿವೆ. ಲೋಕದಲ್ಲಿ ನಿಮ್ಮ ಕೀರ್ತಿಯು ಆಚರಣಾತ್ಮಕವಾಗಿ ಬೆಳೆಯಲಿ. ಇನ್ನು ಹೊರಡ್ರಿ ಮಕ್ಕಳಿರ. ಆಗಲಿ ತಂದೆ. ತಮ್ಮ ಅಮೃತವಾಯು ನನ್ನ ಭೂಮಿಯಲ್ಲಿ ಮಳೆತು ಮರವಾಗಿ ಪರಿಪಕ್ವ ಫಲಭರಿತವಾಗಿ ಜಗದ ವೀರ ದಲಿತರು ಈ ಪರಿಪಕ್ವ ಫಲವನ್ನು ಶಿವ ಸಾಹಿತ್ಯವನ್ನು ಪಡೆಯುವಂತೆ ಆಸೆ ಅಂತೆ ಗುರುದೇವ. ಎಂತಹ ದಿವ್ಯವಾದ ಸಂಬಂಧ ಹಾಗೆ ಗುರುಸ್ಮರಣೆ ಮಾಡುತ್ತಾ ಮಾನವಂತರು ರಚಿಸು ಲೇಖನ ನುಡಿಗಳನ್ನು ಸಾಯಿಸು. ನಿನ್ನಾತ್ಮದ ಗುಣವನ್ನು ಮುಚ್ಚಿರು, ಕೀರ್ತಿಯನ್ನು ಉಳಿಸು. ಮೂರು ಲೋಕಗಳಿಗೆ ಬಾಗಿ ನಡೆಯುವು. ಅನಾರ್ಕರತ್ನಂತೆ ತೋರುವಿ ನೀನು ಇದರ ಚರಿತ್ರವನ್ನು ತಿಳಿಯಬೇಕಾದ್ರೆ ಇಲ್ಲಿ ತೊಗಲ ಮಠಕ್ಕೆ ತಯಾರು ಮಾಡಿ ಎಂದು ಆಶೀರ್ವಾದ ಮಾಡಿಕೊಂಡಾಗ ಅಥಣಿಯ ನಗರಿ ತೊಗಲ ಗ್ರಾಮವನ್ನಂತೂ ಸಮೀಪಿಸಿಯಾಯಿತು ತಂದೆ. ಮುಂದಿನ ಭಾರವೆಲ್ಲವೂ ನಿಮ್ಮದು ತಂದೆ. ಅರ್ಚನೆ ಮುಗಿದಿಂದ ಮಹಾತ್ಮ ಎಲ್ಲಾದರೂ ಕೃಪ ಮಾಡಲಾರೆ. ಇದ್ದೊಬ್ಬ ಮಕಾಂಶಗಳಿಂದಲೂ ಜ್ಯೋತಿಷದ ಪ್ರಕಾರ ಸರ್ಪ ಕಂಡುಕೊಂಡು ಕಾದುಕೊಳ್ಳುತ್ತಿರುವುದು. ಸಭಮಠದ ವಂಶ ಜ್ಯೋತಿಯನ್ನು ಉಳಿಸುವುದು ಅಳಿಸುವುದು ಎಲ್ಲವೂ ನಿನ್ನಲ್ಲಿ ಕೂಡಿದೆ. ಪಡುವವನು ನೀನೇ, ಕೊಳ್ಳುವವನು ನೀನೇ. ನೀನೇ ಇರುವಾಗ ನಾನೇಕೆ ದುಃಖ ಪಡೆದು ತಂದೆ. ತಾಯಿ, ಯಾರಿರುವಮ್ಮ ಮನೆಯಲ್ಲಿ? ಬಾಲನಪ್ಪ, ಬಹುದಿನ ಕಾಲದ ಬೈಕೆಯನ್ನು ಈಡೇರಿಸಲು ಈ ಪಡಿಗೆ ಗುರುತನನ್ನು ಪಾವನ ಮಾಡಲು ಇಂದು ನೀಡಿದ ಆದಿನ ದಿವ್ಯ ದರ್ಶನವನ್ನು ದೇವಗಳೇ,
ಇರಬೇಕು. ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಈ ಮಠವು ನಿಮ್ಮದು. ನನ್ನ ಮಗ ಶಿವಲಿಂಗನಿಗೆ ಸರ್ವ ಕಂಟಕವನ್ನು ಕಾದುಕೊಳ್ಳುತ್ತಿದೆ. ಕಮಲ ಮಠದ ಔಷಧಿಯನ್ನು ಉಳಿಸುವುದು ಎಲ್ಲವೂ ನಿನ್ನಲ್ಲಿ ಬಾಗುತ್ತಿಲ್ಲ. ಪೂಜಾ ಸಾಮಗ್ರಿಗಳೆಲ್ಲ ಸಿದ್ಧವಾಗಿದೆ. ಒಳಗೆ ಬಾರನಪ್ಪ. ನ್ಯಾಯವಾದ ಹಾದಿಯಲ್ಲ. ತೊಗಲ ಮಠದ ವಂಶೋದ್ಧಾರಕ್ಕೆ ಒಬ್ಬನೇ ಒಬ್ಬ ಮಗನಿರುವಾಗ ಆತನ ಪ್ರಾಣಹರಣ ಮಾಡಿ ಮಠವನ್ನು ಅಮಂಗಲಕ್ಕೆ ಎಳೆಯಬೇಡ. ನಿನ್ನ ವಿಷಪುಂಜವಾದ ದಂತಗಳಿಗೆ ನರರಕ್ತ ಬೇಕಾಗಿದ್ದರೆ ನನ್ನ ರಕ್ತವನ್ನು ಮನವಿಂದ ಸ್ವೀಕರಿಸು. ಹೊರಡಿಬಾ ನಾಗರಾಜ. ಮುಂದೆ ಸಾಗಿದರೆ ಶಿವಯೋಗಿಗಳ ಸಾಕ್ಷಿಯಾಗಿದೆ. ಮುರುಗೇಂದ್ರ, ತರುಣರಾದ ಶಿವಲಿಂಗನ ಪ್ರಾಣವನ್ನು ಸೆಳೆದೇ ಪ್ರಯಾಣ ಮಾಡು ಮುರುಗೇಂದ್ರ. ಅಂದ ಬಳಿಕ ಎಲ್ಲವನ್ನೂ ಬಲ್ಲಿದವಳಾಗಿ ಮಗ ಶಿವಲಿಂಗನನ್ನು ಉದ್ಧಾರ ಮಾಡಮ್ಮ. ನಿನ್ನ ಮಗ ತರುಣನಾದ ಶಿವಲಿಂಗನ ಪ್ರಾಣವನ್ನು ಕಾಲದೂತರ ಎಳೆದೆಯವರೆಂದು ಶಿವಯೋಗಿಗಳು ಅಪ್ಪಣೆ ಮಾಡಿದ ಪ್ರಕಾರ ಕಾಲದೂತರ ಬಲಿಯನ್ನು ಹರಿದಾಯ್ತ ಮಗಳೇ. ಇನ್ನು ನಾವು ಲೋಕ ಸಂಚಾರಾರ್ಥವಾಗಿ ಹೊರಡಬೇಕಾಗಿದೆ. ಇನ್ನಷ್ಟು ಕಾಲ ಇಲ್ಲೇ ಇದ್ದು ಈ ಬಡವೆ ಗುಡಿಸಲನ್ನು ಪಾವನ ಮಾಡಿ ಹೋಗುತ್ತಾರೆ ಆಗುತ್ತಿಲ್ಲ. ಬೇಡ ಮಗಳೇ, ಪತ್ರಿಯವರಲ್ಲಿ ಮಾಡಬೇಕಾದ ಅನುಷ್ಠಾನವು ಇಂದಿಗೆ ಸಮಾಪ್ತಿಯಾಯಿತು. ನಾವಿನ್ನು ಲೋಕ ಸಂಚಾರಾರ್ಥವಾಗಿ ಹೊರಡಬೇಕು ತಾಯಿ. ಆಗಲಿ ತಾಯಿ. ನಿಮ್ಮೆಲ್ಲರನ್ನು ರಕ್ಷಿಸುವ ಅತನೇ ಮುರುಗೇಂದ್ರ ಮಹಾಶಿವ ಯೋಗಿ ಇರ್ತಾರೆ. ಚಿಂತಿಸದಿರು ಮಗಳೇ. ಲೀಲಾಜಲಮಯವಾದ ಸೂತ್ರಧಾರಿಯೂ ನೀನು. ನಿನ್ನ ಲೀಲೆಯು ಅಗಾಧವಾದದ್ದು. ಹಣಮಂದಿತರು ಗುರುಕಾಯಿಲೆಂಬ ಪ್ರಮಾಣ ವಚನ ಸುಳ್ಳಾಗಲಾರದು. ಸಂಚಾರದಲ್ಲಿ ಎಲ್ಲೇ ಇದ್ದರು ನಮ್ಮ ಮೇಲೆ ನಿನ್ನ ಕೃಪಾದೃಷ್ಟಿ ಇರಬೇಕು. ಮಗು, ಗುರುಗಳ ಪಾದಕ್ಕೆ ನಮಸ್ಕರಿಸಪ್ಪ. ನಾವಿನ್ನು ಹೊರಡಬೇಕು ತಾಯಿ. ಮುಂದಿನ ಮಾತುವನ್ನು ನೀವೇ ಸೂಚಿಸಿ ಕೂರುತ್ತೇವೆ. ಇಂಥ ಕಿರೀಟು ಚಮಚ ತಿಂತ ಕಿರೀಟ ಹೆಂಗೆ ಉತ್ತರ ಮಾಡ್ಕೊಂಡು ಗಂಟಲು ಮಾಡ್ತಾ ಮತ್ತೆ ನಾನು ಮಾಡ್ಬಾರ್ದು ಫ್ಯಾಷನ್ ಅಂತ ಕೊಟ್ಟಿ ಬಣ್ಣ ಹಚ್ಕೊಂಡು ಮಾರಿ ಬೋದಿ ಬಿಡ್ಕೊಂಡು ತೆರಿಗೆ ಇಟ್ಕೊಂಡು ಕಟ್ಟಿ ಹಿಟ್ಟನ ಕುದಿಸಾನ ತೊಟ್ಟು ಚಾರ್ಜರ್ ಸಿರಿ ಉಟ್ಟು ಅವಾಗ ಚಪ್ಪಲ್ ನೆಟ್ಟಿ ಪಟಾರ 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 ಕಾಲು ಬಿಡ್ತಾರೆ ಹಳೆಯ ಕಾಲ ರೈತನ ಕುಂಕುಮ ಗದಿಗೆನ ಸೀಡಿ ಗದಿಗೆನ ಕರ ಮಠ ಮಾಯ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಅಪ್ಪ ಸೂರ್ಯ ನೆಚ್ಚಿನ ಬಂದ ಇನ್ನೂ ನಮ್ಮ ಮನೆಯ ಸೂರ್ಯ ತರಲ್ಲ ಬಾತ ಸರಿ. ಇವತ್ತು ಎಷ್ಟೊತ್ತಿ ತರ್ತಾರ ತರಲಿ. ಆಕೆ ತಂದ ಬುತ್ತಿ ಗಂಜಿ ಐತಿ ನಾವೇ
ಏನು ಗಂಡಸ್ರ ಯಾವ ಇದು ಗಂಡಸ್ರು ಎಲ್ಲ ಹುಡುಕಾಡಿದ್ರು ನೀವು ಸಂಪ್ರದಾಯ ಯಾರು ನೋಡಲ್ಲ ನಾನು ಅಂತ ಹೇಳ್ಬಾರ್ದು ನೀನು ಜಾಗ ಇಂತ ಹಂಗ ನಿಂತಿಯಲ್ಲ ಇಲ್ಲ ನಾ ಸೂರಕ ತಂದೇನೆ ಅಂತ ಬೇಸೂರಿನ ಕೈಗೆ ಅಲ್ಲ ಚೆನ್ನಿ ನೀ ಹೊಡಿಲಿಲ್ಲ ನಿಮ್ಮಪ್ಪ ಎಣ್ಣೆ ಬಂದು ಹೊಡಿಲಿಲ್ಲ ಆ ಎಣ್ಣೆ ಹಾಲು ಕೊಡು ಊರಾಗ ನಿಂತಿನ ಕೈ ಹಾಕಿ ಅಡ್ಡಾಡಿಲ್ಲ ಹೌದಲ್ಲ ಹೇಗೆ ಕಿರಿಕಿ ಮತ್ತೆ ಯಾರ ಮಾಡೋದು ನಾನು ಮಾಡಿಲ್ಲ ನಾನು ಬೇರೆ ಮಾಡಿಲ್ಲ ಅಲ್ಲ ಬನ್ನಿ ಮುದುಕಾಗತ್ತೇನೆ ಇನ್ನೂ ಮುಂದಕ್ಕಾಗಿಲ್ಲ ಹೌದಾ ನಂದೇನಪ್ಪ ತಪ್ಪು ಕುಂತ ಮಂದಿನ ಕೇಳ ಜಾಸ್ತಿ ಮಾತಾಡ್ತಿದ್ದೀನಿ ಅಲ್ಲ ನಮ್ಮ ಮನೆ ದೀಪ ಬರಲಿಲ್ಲ ನಮ್ಮ ವಂಶ ಉದ್ಧಾರ ಆಗಿಲ್ಲ ಹೆಸರ ನೋಡ್ರಿ ಈಗೀಗೆ ಹೊಸವನ್ನು ಊಟ ಹಾಕಿದ್ದೀನಿ ಎನ್ನಿ ಅಕಸ್ಮಾತ್ ಏನಕ್ಕೆ ನೀ ಸತ್ಯ ಅಂತ ನಿನ್ನ ಹೊರಗೆ ಕೇಸ್ ಅನ್ಬೇಕು ಲೆಕ್ಕ ಹಾಕ್ತೇನೆ ನಿನ್ನ ಹೊರಗೆ ಯಾಕೆ ಬೇಕಂತ ಕೇಳಿ ನೀ ಎಂದು ಲಬ 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 ಹೋಯ್ತಾರೆ 4 ಎಕರೆ 14 ಗಂಟೆ ಗೊತ್ತಾರಲ್ಲ ಅದೇನೋ ಇಂಜಿನಿಯರ್ ಅಂತ ಬಂದೈತಲ್ಲ ಅದನ್ನ ಮಾಡ್ಕೊಂಡ್ರೆ ಮಕ್ಕಳಂತ ಮಾಡ್ಕೋಬೇಕು ಅಂತಂದು ನನಗೂ ಮನಸ್ಸು ಬಹಳ ಅನ್ನಿಸ್ತದೆ ಅದನ್ನೇನಾರ ಮಾಡ್ಕೊಂಡು ನನ್ನ ಮಕ್ಕಳನ್ನ ಹೊಡೆದ ಅಂತ ಅದನ್ನ ಕೇಳಲ್ಲ ಗುಂಡಿ ಕೊಟ್ಟಿರ ಅಂತಮ್ಮ ಸರಿ ಸರಿ ಆ ನರಸಮ್ಮ ಹೇಳ್ಕೊ ನೀ ಕೇಳ್ಕೊ ಹಸನ ನಮ್ಮ ಸಂಸಾರ ಅಲ್ಲ ಅದನ್ನ ಯಾರ ಸಲುವಾಗಿ ಮಾಡ್ಯಾರ ಗೊತ್ತಾಗ ಗೊತ್ತಿಲ್ಲ ಹೆಂಗ ನನಗೇನ್ ಗೊತ್ತಾ ಅಡಿಗೆ ಮನೆ ಗಡಿಗೆ ತೊಳೆತಿದ್ರೆ ನಿನಗೆ ಬಂದಿದ್ರೆ ಹೇಳಿ ನೋಡ್ತೇನೆ ಕೂಲಿ ಕುಂಬಳಿ ಮಾಡೋ ಬಡ ಸಂಸಾರ ಇದ್ರು 10 8 ಮಕ್ಕಳು ನಡ್ಕೊಂಡು ಮಕ್ಕಳನ್ನ ಜೋಪಾನ ಮಾಡಿದಾಗ ಅದನ್ನ ಗಂಡ ಬಾರಪ್ಪಾಗಿ ಏಕಿ ಜೋಗವಾಗಿ ದೇಶ ಅಂತವ್ರ ಮಕ್ಕಳು ಹೊಟ್ಟೆ ಸಲುವಾಗಿ 420 ಟಿಪ್ಪಟ್ಟಿರೋ ಮಾತಾಡಂತೇಳಿ ನಮ್ಮ ಸರ್ಕಾರ ಅವರು ಸುಖದಿಂದ ಕಂಡು ಹಿಡಿದು 2 4 3 ಬೇಕಲ್ಲ 3 ಸಾವಿರ ಕಾಯ್ದೆ ಮಾಡಿದ್ರು ಅದರಿಂದ ಹಣದವ್ರಿಗೆ ದಂಡ ಶಿಕ್ಷೆ ಮಾಡ್ತಾರಲ್ಲ ಎಲ್ಲ ಉಲ್ಟಾ ಕಾಲ ಇರೋದೀಗ ಅಲ್ಲ ಇವನ್ ಹೊಸ ಕಾಯ್ದೆ ಮಾಡಿಲ್ಲ ಸರ್ಕಾರ ಗೊತ್ತದೆ ಯಾವಾಗ ಏಕೆ ನೌಕಾರ 3 ವರ್ಷ ಹಣದವರಿಗೆ ನಾಯಿ ತಿಂಡಿ ಕೊಡ್ತೇವೆ ಇಷ್ಟೆಲ್ಲ ಐತಿ ಅನ್ನೋದು ಅಲ್ಲ ಇನ್ನೊಂದು ಹೇಳ್ಬೇಕು ಅಂತ ಮನಸ್ಸು ಮಾಡಿನಿ ಅದ್ರಲ್ಲಿ ಏನ್ ಸ್ಥಿತಿ ಬರೋಂಗಿಲ್ಲ ಏನ್ ಹೇಳ್ಬೇಕು ತಡದ ಹೇಳ್ಬೋದು ನಾವು ಬರೋದು ಆ ಅಂಟಿ ಊರಾಗ ಅಕ್ಕನ ಶುಭ ಹೋದಾಗಲ್ಲ ಹೌದಾ ಅಕ್ಕಿ ಮೈಯಾಗ ದೇವ್ರು ಬರ್ತದಂತ ಮಕ್ಕಳಾಗೋದು ಮರಿ ಆಗೋದು ಎಲ್ಲ ಮಾಡ್ತಾರಂತ ನಾವ್ ಯಾಕೆ ಕೇಳಿದ್ರೆ ಕೇಳ್ಸ್ಕೊಂಡ್ಬಂದ್ರೆ ಅದಕ್ಕಂತ ಅವ್ರು ಹೆಂಗಸರು ಬುದ್ಧಿ ಮರಕ ಕೆಳಗಂತ ಅಕ್ರಮ ಬಂಗಾರ ತಕ್ಷಣ ಕಳ್ಳಿ ವ್ಯವಹಾರ ಮಾಡಿ ನಮ್ಮ ದೇಶದ ಬಂಗಾರ ಒಯ್ದು ಪರದೇಶ ತುಂಬಾ ಕಟ್ಟಿರಂತೇಳಿ
ನಮ್ಮ ಸರ್ಕಾರದವರು ಸೂಕ್ಷ್ಮ ಹಾಕೊಂಡಿರುವ ಬಂಗಾರ ಕಾಯ್ದೆ ನಿಯಂತ್ರಣ ಅಂತ ತಂದುಕೊಂಡ್ರೆ ಅವ್ರು ಸಂಜೆಕ ಟಿಗಲ್ ಬಿಟ್ಟು ಹೊಟ್ಟೆ ಹರ್ಕೋ ಸಲುವಾಗಿ ನಿಮ್ಮಂತ ಮೊಳ್ಳೆ ಒಳ್ಳೆ ಮಟ್ಟ ಮಾತೆ ಹೊಟ್ಟೆ ಹರ್ಕಂತಾರೆ ಹೊಸ್ತಾರೆ ಹೆಣ್ಣ ಆ ಬಂಗಾರ ತುಂಡು ಮಾಡಿರೋ ಮನೆ ಕಂಗಾರಿಗೆ ಕಾಲ ಎಲ್ಲಿ ಬಂದು ಸಿಕ್ಕಂತಾರೆ ಬ್ಲ್ಯಾಕ್ ಬಂಗಾರ ಸಂಜೆ ಆಗತ್ತಾರೆ ಹೆಣ್ಮಕ್ಳು ಬುದ್ಧಿ ಬಂದ ನನಗೆ ಎಷ್ಟು ನೀವು ಇಷ್ಟ ಹೊರಗಾಗ ಅದಕ್ಕೆ ಒಬ್ಬ ಕೇವ್ ಬಂದಂಗೆ ಮಾಡ್ಯಾರ ಒಬ್ಬ ಕೇವ್ ಬಂದಂಗೆ ಮಾಡ್ಯಾರ ನೋಡಿ ಬಿಡ ನಮ್ಮ ಅಳವಡಿಗೆ ಇದೆ ಅಂತ ಬಿಟ್ವಿ ನಮ್ಮ ಮಾಂಸಪತ್ತರು ದೊಡ್ಡ ಹುಡುಗಿಯರು ಇವತ್ತು ಮನೆಯಾಗಿಲ್ಲ ಅದಕ್ಕೆ ಗಣನ ಮನಿ ಬಾ ಅಂತ ಹೇಳಿದ್ರು ಹೌದು ನನಗೂ ಹೇಳಿದ್ರು ಕಡಾನ ಮನಿ ಬಾ ಅಂತಂದ ನೀ ಇಲ್ಲೇ ನಿಂತ್ಕೊಂಡಿಯ ಬಾ ಮರ ಅಲ್ಲ ನಿನ್ ರಾತ್ರಿ ಅಪ್ಪನ ಮನೆಗೆಲ್ಲ ಒಂದು ಕೆಲಸ ಮಾಡ್ತಾರೆ ದೊಡ್ಡ ತಳಾలలో ಇಕ್ಕಲ್ಲಿ ಸಿಕ್ತು ಮಣ್ಣು ಹೆಣ್ಣು ಮಣ್ಣು ಈ ಮೂರು ಮೌನದಲ್ಲಿ ಸಿಕ್ಕು ಸಾಧಿಕೆಯಾಗಿತ್ತು ಇನ್ನು ಪೂರ್ವದಲ್ಲಿ ತಿರುವಾದು ಈ ಹಠವಾಗಿಯೇ ತಮ್ಮ ಕೃಪೆಯಾಗಬೇಕು ತಂದು ಸರಿ ತಮ್ಮ ವಾದಸ್ಕಾರವಾವುದು ಗುರುದೇವ ಹಾವೇರಿ ತಾಲೂಕು ಪೂರ್ವಗೊಂಡ ಗ್ರಾಮದ ಹಿರೇಮಠಗಳು ನನ್ನ ಹೆಸರು ಮಹಾಂತೇಶ ಮಹಾಂತೇಶ ತಂದೆ ಪಂಜರದಲ್ಲಿರುವ ಗಿಳಿಯಂತೆ ಮಾನವನು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ತನ್ನ ನಿಜ ಸ್ಥಿತಿಯನ್ನರಿಯದೆ ದೇಹಸುಖಕ್ಕಾಗಿ ದುಷ್ಪರಿಣಾಮಕ್ಕೆ ವಶನಾಗಿ ಈಶ್ವರನಿಚ್ಛೆಗೆ ವಿರುದ್ಧವಾಗಿ ವರ್ತಿಸುವನು ತಾನು ಚೇತನನಾಗಿರುವುದೆಂಬುದನ್ನರಿಯದೆ ದೇಹ ತನ್ನದೆಂದು ಅದೇ ತನ್ನ ಆಸ್ತಿಯೆಂದು ಭೋಗದಾಸಿಯಲ್ಲಿಯೇ ಮೈಮರೆತಿರುವುದು ಅಪರಾಧವೇ ಸರಿ. ಇಂಥ ಭೋಗದಾಸಿಗೆ ದಾಸನಾಗಿರುವ ಮನುಷ್ಯನಿಗೆ ಧರ್ಮಗಳ ತಿಳಿದಿಲ್ಲದೆ ದೈವವನ್ನು ಹೀಯಾಳಿಸುವ ಅಪರಾಧಿಗಳೇ ಹೆಚ್ಚು ಮಹಾಂತೇಶ. ಮಹಾಂತೇಶ, ಇಂದು ಕೋರ್ಟಿನಲ್ಲಿ ಜಯ ಸಿಗುವುದು ಭಯಪಡಬೇಡ. ಸರಿ, ಆ ಪಾತ್ರವನ್ನು ಅಧರ್ಮದಿಂದ ತೊಲಗಿಸಿ ಧರ್ಮ ಮಾರ್ಗದಲ್ಲಿ ನಿಲ್ಲಿಸಿ ಮುಕ್ತಿ ಪದದ ಹಾದಿ ತೋರಿಸಿದ ಗುರುದೇವ ತಮ್ಮ ವಾಸಸ್ಥಾನೆಯಲ್ಲಿದ್ದು ಎಲ್ಲಿಗೆ ತಮ್ಮ ಪ್ರಯಾಣ ತಂದೆ. ಮಹಾಂತೇಶ, ನಾವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಸಗಿನಹಳ್ಳಿಯವರಪ್ಪ. ಧರ್ಮ ರಕ್ಷಣೆಗಾಗಿ ಲೋಕ ಸಂಚಾರ ಮಾಡುವುದೇ ನಮ್ಮ ನಿತ್ಯ ಕಾಯಕ. ಗುರುದೇವ, ಅಜ್ಞಾನದ ಅಂಧಕಾರದಲ್ಲಿ ಬಳಲುತ್ತಿದ್ದರೆ ನಿಮ್ಮ ಜ್ಞಾನ ಜ್ಯೋತಿ ಎಂಬ ಹಂಜನವನ್ನು ಹಚ್ಚಿ ಸನ್ಮಾರ್ಗ ತೋರಿಸಿದ ಗುರುತಿರುತ್ತಾರೆ. ನಮ್ಮೂರಿಗೆ ಬಂದು ನಮ್ಮ ಮಠವನ್ನು ನಮ್ಮೂರಿನ ಭಾವನೆಗೊಳಿಸಲು ದಯಮಾಡಿಸುತ್ತದೆ. ಆಗಲಿ ಮಹಾಂತೇಶ, ನೀನು ಕೋರ್ಟ್ಗೆ ಹೋಗಿ ಬಾ, ಆಮೇಲೆ ಹೋಗೋಣವಂತೆ. ಆದರೆ ಕೇತು ದೇವಾಯ್ತು, ಇದು ನಮ್ಮ ಗ್ರಾಮಕ್ಕೆ ಪ್ರಯಾಣ ಬೆಳೆಸುವ ತಂದೆ. ಮಹಾಂತೇಶ, ಸರಿ, ಶಿವಯೋಗಿ ಎಲ್ಲರಿಂದಲೂ ಸರಿಯಾಗಿ ನಡೆಯುತ್ತಿರುವನೆ. ನಿನ್ನ ಭಾಗ್ಯಕ್ಕೆ ಮಕ್ಕಳೆಷ್ಟು ಮಂದಿ ಮಹಾಂತೇಶ? ಗುರುದೇವ, ವಂಶೋದ್ಧಾರಕ್ಕಾಗಿ ಮಗನು ಜನಿಸುವುದು, ದೋಷರಹಿತರಾದ ಹೆಂಡತಿ ಸಿಗುವುದು, ದೇವ ಭಕ್ತನಾಗಿ ಶಿವ ಸಾಹಿತ್ಯ ಪಡೆಯುವುದು, ಮೂರಕ್ಕೂ ಪೂರ್ವಾರ್ಜಿತ ಪುಣ್ಯಬೇಕು. ಅದು ಎಲ್ಲದರಿಂದಲೂ ಪುಣ್ಯ ಹೀನಲಾಗಿರುತ್ತದೆ. ದುಃಖಿಸಬೇಡ ಮಹಾಂತೇಶ, ಈ ಸಾರಿ ಶಿವಯೋಗಿಗಳ ಕೃಪೆಯಾಗುವುದು. ಮಕ್ಕಳು ಹುಟ್ಟಿ ಸಾಯುತ್ತಿರುವುದು, ನಾಲ್ಕು ಕರ್ಮ ಚಾಂಡಾಲ ನೆರವೇರುತ್ತದೆ. ಮಹಾಂತೇಶ, ಈ ಸಾರಿ ಹುಟ್ಟುವ ನಿನ್ನ ಮಗನಿಂದ ನಿನ್ನ ವಂಶೋದ್ಧಾರವಾಗುವುದು. ಪರಧನ ಪರಶ್ರೀಯು ಪಾಷಾಣವಿದ್ದನು. ಇವುಗಳನ್ನು ಬಂಧಿಸಿದವರ ಒಡಲು ಶ್ರಮಣಿಸಿದಿರಲಾರು. ಹಿಂದೆ ಬಡವನೆಂದು ಮೂಡಿಗೆ ಮಾಲೆಯದವರ ಮನೆಯಲ್ಲಿ ಭಕ್ತಿ ಬಂಡಾಳಿ ಬಸವಣ್ಣನವರು ಹಣ ತುಂಬಿದ ಚೀಲವನ್ನು ಇಟ್ಟು ಬಂದರೆ ಹೇಸಿಗೆ ಮನೆಯಲ್ಲಿ ಬಂದಿರುವುದೆಂದು ಹೊರಗೆ ಒಗೆದು ಮನೆ ಸಾರಿಸಿ ಸ್ನಾನ ಮಾಡಿ ಪ್ರಸಾದ ಸ್ವೀಕರಿಸಿದಿರುತ್ತೆ. ಇಷ್ಟು ಸೂಕ್ಷ್ಮವಾಗಿದೆ ಧರ್ಮ ಮಹಾಂತೇಶ. ಗುರುದೇವ, ಹೊರಗವರ ನೋಯಿಸಬಾರದೆಂದು ಅನ್ಯಾಯ ಮಾಡಬಾರದೆಂದು ಹೇಳುವುದಲ್ಲ ನಿಜ. ಆದರೆ ಕರ್ಮ ಕಲಿಕೆ ಅವತಾರಿ ಜನರು ಮಾಡುವ ಮೋಸ ಅನ್ಯಾಯಕ್ಕೆ ಸಹಿಸುವುದಾಗುವುದಿಲ್ಲ. ಮಹಾಂತೇಶ, ಹಿಂದೆ ಸಿರಿಯ ಸೇವನೇರಿ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಬಾಣದಿಂದ ಹಾರಿಸಿ ಸಪ್ತ ಸಾಗರಗಳನ್ನು ಬಗ್ಗಿಸಿ 3 ಲೋಕಗಳನ್ನು ದಾನ ಮಾಡಿದಂತಹ ಬಲಿಚಕ್ರವರ್ತಿಯು ಕೂಡ ಸಾಲಕ್ಕಂಜಿ ಸಾಯಬೇಕಾಯಿತು. ಅಂದ ಬಳಿಕ ಋಣಭಾರಕ್ಕೆ ಮಿಗಿಲಾದವರು ಈ ಧಾರಣೆಯಲ್ಲಿ ಯಾರೂ ಇಲ್ಲ ಮಹಾಂತೇಶ. ಮಹಾಂತೇಶ, ಒಬ್ಬರ ಋಣವನ್ನು ನೀವು ಇಟ್ಟುಕೊಳ್ಳಬಾರದು.
ಕಾಮ ಕ್ರೋಧ ಲೋಭ ಮೋಹ ಬಲ ಮತ್ತೆಂಬ ಕಳ್ಳರು ಕೂಡ ಆಗಿ ಮಾಡಬಾರದನ್ನು ಮಾಡಿ ನಡೆದು ವರ್ಷದಲ್ಲಿ ಈ ಜಡದೇ ಬಿಡುವ ಕಾಲ ನಮ್ಮೂರಿಗೆ ಬಂದು ನಮ್ಮ ಮಠವನ್ನು ನಮ್ಮೂರನ್ನು ಪಾವನಗೊಳಿಸಲು ದಯಮಾಡಿದ ತಂದೆ. ಆತ್ಮಮಮತೆ ಮಾನವರನ್ನು ಶಿವಯೋಗಿ ಸದಾ ಸಿದ್ಧನಾಗಿ ರಕ್ಷಿಸುವ ಚಿಂತೆಯನ್ನು ದೂರ ಮಾಡಿಕೊಳ್ಳುವ ಅಂತೀಗ ಗುರುದೇವ ಗಾಡಿ ವೇಳೆ ಆಗಿರು ಇನ್ನು ಊರಿಗೆ ಪ್ರಯಾಣ ಬೆಳೆಸುವ ತಂದೆ. ಆಗಲಿ ನಡೆ. ಬೇಡಂಗಾಗತ್ತು ನನ್ನ ಚಿಂತೆ ದೂರಾಗತ್ತ. ಇಲ್ಲಿವರೆಗೆ ಅವರು ದಯಮಾಡಿಸಿಲ್ಲ ನಮ್ಮ ವಂಶ ಬೇಡಂಗಾಗಲಿಲ್ಲ. ಓ ನಮ್ಮ ನಟೂರಿ ಜೊತೆಗೆ ಪಾಠ ಕೊಡ್ತಾ ಇದ್ದಾಗ ಮಜಾ ಮಾಡಿ ಜಗತ್ತು ಉದ್ಧಾರ ಮಾಡಿದ್ದಾನೆ. ಅವರ ಆಶೀರ್ವಾದದಿಂದ ಎಷ್ಟು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಯಾರ ಸ್ವಾಮಿ ಕುಂತ ಇವ್ರನ್ನ ಕೇಳಿ ನೋಡ್ತೀನಿ. ನಮ್ಮ ಮೇಕಪ್ನವ್ರು ಉದಾಹರಣೆ ಕಡಿಮೆ ಆಗುತ್ತೆ ನಾವು. ಅಪ್ಪ ಬುದ್ಧಿ ಸರ್ವತಿದ್ದಿ ನಿಮ್ ಕಾಲಿ ಬಿಟ್ಟಿದ್ರಿ ಅಪ್ಪ. ಅಪ್ಪ ಅನ್ನೋದು ತಪ್ಪಾತು ಅಂತೇಳಿ ಮೇಲೆ ಕೇಳೋ ಮಗ ಇದು ಯಾವ್ದೋ ಒಂದು ಹೈಬ್ರಿಡ್ ಸ್ವಾಮಿ ಅಂತ ಕಾಣುತ್ತೆ. ಶಿವ ಶಿವ ಮಗಳ ಅಂತಿದ್ದು ತಪ್ಪಾತು ಅಂತಂದ್ರೆ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡಿರಲ್ರಿ. ನೀವು ಸಡ್ಡ ಅಂತ ಸಿಕ್ಕಿದ್ರೆ ಹಾಕ್ಲಿ. ಹೊರಕಡೆ ಬಿಟ್ಟಲ್ಲ ಅವನು ಕಡೆ ಬಂದಿದ್ದೆ ಲಕ್ಷ್ಮಿಯನ್ನಾಗೆಲ್ಲ ಹಿಂಗ ಕಾಣ್ದಾಗ ಮಾಡಲಕ್ಕಲ್ಲ. ಅಲ್ಲ ಸರ್ ನೀನು ಆಟ ನಾಟಕ ಸ್ಪೋರ್ಟ್ಸ್ ಎಲ್ಲ ಮಾಡಿದ್ಯಲ್ಲ ಏನ್ ಹೇಳಿ ಅದ ಹಳೆ ವ್ಯಕ್ತಿ ಗಂಭೀರ ಮೇಲೆ ಕೆನ್ನೀರು ಬಸಿದ್ವಾ ನಮ್ಮ ಊರಾಗ ಸುಗಂಧ ಪುರುಷರು ಆಟ ಆಡ್ತಿದ್ರು. ದ್ರೌಪದಿ ಆಗ ಮಾಡಿದ ಆಟ ನನ್ಗೊಂದು ತೋರ್ಸ ನೋಡ್ತೀನಿ. ನೋಡ್ಬೇಕು ಅಲ್ಲೇ ಅವಾಗ ಮನೆ ಅಂತ ಈ ಮಠಕ್ಕೆ ಹೋದ್ರೆ ಹೆಂಗ ನಡೆಯುತ್ತೆ. ಅವಾಗ ಮಂಗಳಂಗ ಹಣೆಟ ಚೆಂಡು ಬಿಡ್ದಂಗೆ ಕುಡಿದಿದ್ದೆ ಅಂತ ಹೊತ್ತೆ ನಿಮ್ಮಂತ ಹೆಂಗ್ ಇದ್ರಿಗೆ ಬಂದ್ರೆ ಪಾರ್ಟಿ ಸೋಂಕು ಮಾಡಿದ್ರೆ ಬರಕ ಸೋಂಕು ಆಗತ್ತದಲ್ಲ ಜಿಂಕಿ ಮರಿಯ ತೋಕಿನಿ ಅಮುಕ ಮುರಿಕಿನ ಮಂದಿ ಮಂಗಳಾರತಿ ಮಲ್ಲ ಕಂಡ್ರೆ ಎಷ್ಟೆಲ್ಲ ಮಾಡ್ತಿದ್ದೀನಿ ಗುಡ್ಸಿ ಓಡ್ತೀನಿ ನೋಡು. ಹೆಣ್ಣಂದ್ರೆ ಪ್ಯಾಕೆಟಿಂಗ್ ಹಣ್ಣು ಬಂದೇನ ಹೆಣ್ಣಂದ್ರೆ ತಲೆ ತಂದ್ರಿಂದ ಆಟ ಮಾಡೋ ನೋಡ್ತೀನಿ ಅಂತೇಳಿ ಎಷ್ಟು ಕೈ ಚಾಚಿ ಮಾಡಿ ತಿನ್ನಕ್ ಬಂದ್ಯಲ್ಲ ಏನಿ ಹೆಣ್ಣಂದ್ರೆ ಜಗಳ ಕಣ್ಣಿಟ್ಟಂಗ ತಾಳಿದ್ರ ನಿಮ್ಮ ಅಪ್ಪ ತಾತರು ತಾಯಿ ಕಟ್ಟಿಗಳ ನೋಡ್ತೀನಿ. ಹೆಣ್ಣು ಸಣ್ಣತನದಲ್ಲಿ ವೇದನೆಗಳ ತಾಳಿ ಶಿಕ್ಷಣ ಕಲಿತೀವಿ. ಮುಂದೆ ಪ್ರಯತ್ನ ಅತ್ತೆ ಮಾವ ಭಾವ ಮೈದುನ ನಾದಿನಿ ನೀರಿನ ಕೈಲಿ ಆಗುವ ಗುಂಚಲೂ ಕಾಣಿ. ಮುಪ್ಪಾವಸ್ಥೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಸಚಿವರ ಕೈಲಿ ಆಗುವ ಶಾಸನ ತಾಳಿನ ಪತ್ರಗಳು ಹೊರಗೆ ತಾಯಿ ಮುಗಿನಲ್ಲಿ ನತ್ತನೆ ಸುರಕಟ್ಟರ ಶಾಖೆಗೆ ಸೀರೆ ಬೆಳೆದಾಗಬಾರದು ನಗರಕ್ಕೆ ಪಟ್ಟಿ ಇಷ್ಟೆಲ್ಲ ಅರ್ಥ ಹೇಳಿ ತಾಳಿ ಕಟ್ಟಿರ್ತಾರೆ. ಮದುವೆ ಮಾಡ್ಕೊಂಡು ಉಪನ್ಯಾಸ ಮದುವೆ ಮಾಡ್ಕೊಂಡ್ರೆ ಹೆಂಗ್ ಗೊತ್ತಾಗಬೇಕತ್ತೆ ನೀವು ನಮಗೆ ಮಕ್ಕಳಿಂದ ಮರಿಯಿಲ್ಲ. ನಮ್ಗೆ ಯಾಕೆ ಬೇಕು ಮಾಡಲ್ಲ ಬಾಡಿಗೆ ಮನೆ ಅಲ್ಲಕ್ಕ ಒಂದು ಹೊಲ ಇಲ್ಲ.
ಮಲಗಿರೋ ಮನೆ ಯಾರು ಅಂತ ತಿಳ್ಕೊಂಡಿರಿ? ಯಾರು ಅಂತ ತಿಳ್ಕೊಂಡಿ? ಗೊತ್ತಾಯ್ತಲ್ಲ ಅವ್ರ ಕಿವಿಗೆ ಏನಾದ್ರು ಸುದ್ದಿ ಬಿತ್ತು ಅಂದ್ರೆ ಅವ್ರು ಬಂದು ಬಂದಾಗ ಒಬ್ಬರು ಮುನ್ನೂರು ಕ್ಯಾಂಪ್ ಇಲಾಖೆ ಜಾಗ ಅಂತ ಕೊಟ್ರ ಹಂಗಲ್ಲ ಚೆನ್ನಿ. ಇನ್ನು ಬಂದಿರುವ ನಮ್ಮ ಒಕ್ಕಲಿಗ ಸರ್ಕಾರ ದೇಶಘಾತಗಳ ಸಂಹಾರ ಮಾಡಕ ನಮ್ಮ ಸರ್ಕಾರದ ಹೊಸ ಹೊಸ ಕಾಯ್ದೆ ಬಿಟ್ಟರು. ನಿನಗೆ ಇನ್ನೂ ಗೊತ್ತಾಗಿಲ್ಲ. ಅಲ್ಲ, ಹಳ್ಳಿಯವರು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಬಡ್ಡಿ ಕೊಡೋ ಶ್ರೀಮಂತರಲ್ಲ, ಹಳ್ಳಿ ಬಾಂಡೆ ಬೆಳ್ಳಿ ಬಂಗಾರ ವಸೂಲಿಗಳು ಕುರುಗುರು ಜೋಳ ಕಟ್ಟಿಬಿಟ್ಟು ಅಡ್ಡಾಡ್ತಾರಲ್ಲ, ಅಂತ ಮನಿಮೂರ್ತಿನ ಸಂಹಾರ ಮಾಡೋ ಸಲುವಾಗಿ ನಮ್ಮ ಸರ್ಕಾರದವರು ಒಂದೇ ಒಂದು ಕಾನೂನು ಬಾಳ ಬಿಟ್ಬಿಡ ಬಡ್ಡಿ ಕೂಡ ಸಾಕಾರ ಪುಡಾಸಾಗಿ ಒಳ್ಳೊಳ್ಳೆ ಸರ್ಕಾರ ಕಾನೂನು ಕಾಲ ಹೆಂಗ ತಿಳ್ಕೊಂಡಿ ಚೆನ್ನಿ ಎಲ್ಲ ಪಾಪಾಗುತ್ತೆ. ಶಿವಯೋಗಿಗಳು ಎಂತೆಂತ ವಿಚಿತ್ರ ಪವಾಡಗಳನ್ನು ಮಾಡಹಾಕಿದರು. ಬುದ್ಧಪ್ಪನವರ ಮನೆಯಲ್ಲಿ ಘೋರವಾದ ಚೌಡಿಯ ಕೋಣೆಯನ್ನು ಪ್ರವೇಶಿಸಿದವರ ಮನೆಯಲ್ಲಿ ಕಾಡುವ ಚೌಡಿಯನ್ನು ಓಡಿಸಿದರು. ಎಲ್ಲ ಅಡಿಗೆಯನ್ನು ಮಾಡಿ ಅನ್ನಕ್ಕೆ ಅಕ್ಕಿಯಿಂದ ಗುರುದೇವ ಎನ್ನುವ ಅರ್ಧ ತಾಸಿನಿಂದ ಅಕ್ಕಿ ನೋಡುವ ಪ್ರಶ್ನ ಪೂರೈಸಿದರು. ಜಾತಿ ಕರ್ತವ್ಯದಲ್ಲಿ ಅವರ ಮನೆತನವೇ ಹಾಳಾಗಿದೆ. ಈಗ ಒಂದೇ ಎರಡು ಸುತ್ತರಿಂದ ಬರುವ ಎಲ್ಲ ಪವಾಡದ ವಾಕ್ಯದಲ್ಲಿ ಕೇಳಿದರು. ಪರಮಾತ್ಮನೇ ಶ್ರೀ ಗುರುಪುತ್ರೇ ಶ್ರೀವಂತನೆಂದ ಹೆಸರಿನಿಂದ ಕಾಲಕ್ಕಾಗಿ ಮಗನು ಜನಿಸುವನೆಂದು ಹೇಳಿದ ವಾಕ್ಯದ ಪ್ರಕಾರ ಮಗನು ಹುಟ್ಟಿ ವಯಸ್ಸಿನಲ್ಲಿ ಕಾಲಿಟ್ಟರು. ಇಲ್ಲಿಯವರೆಗೂ ದಯ ಮಾಡಿಸಿದರು. ಕಾಲ ಗುರು ದರ್ಶನ ಮಾಡಿಕೊಂಡು ಈ ದೇಹ ಬಿಡಬೇಕೆಂದರೆ ಅವರ ದರ್ಶನವೇ ದುರ್ಲಭವಾಯಿತಲ್ಲ. ನಿಮ್ಮ ಆಶೀರ್ವಾದದಿಂದ ಜನಿಸಿದ ನನ್ನ ಮಗ ಉಮೇಶ ಬಹು ತುರ್ತನಾಗಿಯೇ ಕಾಲು ಕಳಿಸಿದರು. ತುರ್ತನಾದ ಉಮೇಶನಿಗೆ ನೀರೇ ಕಪ್ಪುತಿಯನ್ನು ಕೊಟ್ಟು ಕಾಪಾಡುವ ಭಾರವು ತಿನ್ನುತ್ತದೆ. ಅಪ್ಪರ ಉಪೇತರ ಬಸ್ ನಮ್ಮನೆ ಕಡೆಗೆ ಬರಕತ್ತಾರ ನೋಡ್ರಿ. ಶಿವ ಶಿವ ಬಾಕಿ ದೇವರು ಇದು ಬಂದ್ರಿ. ಹೌದ್ರಿ ಚೆನ್ನಪ್ಪ, ಅದಕ್ಕೆ ಪನ್ನೀರು ಹಾಕಿ ಕರೆದುಕೊಂಡು ಬಾ. ಅದಕ್ಕೆ ನಾವು ಕೊಡ್ತೀವಿ. ಶಿವಕಾಂಬ ಶಿವಯೋಗಿ ನಿನ್ನ ಆಟ. ಏನಿಲ್ಲ ತಮ್ಮ, ದೊಡ್ಡ ಮಾಲೆ ಮಾಲೆ. ಅಪ್ಪ ನಮಸ್ಕಾರ ತಂದೆ. ಮಹಾನ್ ತೇಜ ತಂದೆ ಎಲ್ಲೂ ಆರೋಗ್ಯವೇನು? ಗುರುದೇವ ತಮ್ಮ ಕೃಪಾದೃಷ್ಟಿಯಿಂದ ಎಲ್ಲವೂ ಕ್ಷೇಮ ತಂದೆ. ಉಮೇಶಿನ ಪುಣ್ಯಕರವನ್ನು ಹಿಡಿಯೋದಾಗುವುದಿಲ್ಲ. ಎಂತ ಉದಾಹರಣೆಯನ್ನು ಆಶೀರ್ವಾದ ಮಾಡಿದಪ್ಪ. ಮಹಾನ್ ತೇಜ ತಂದೆ ಉಮೇಶ ಉಡಾಳಾದ್ರು ಮುಂದೆ ಜಾಣ್ಣಾಗ್ತಾನೋ ಜಾಣ್ಣಾಗ್ತಾನೆ. ಆದಷ್ಟು ಬೇಗ ಆತನ ಲಗ್ನ ವ್ಯವಸ್ಥೆ ಮಾಡಿಬಿಡು ಮಗು. ಗುರುದೇವ ಆತನ ಬಗ್ಗೆ ತಾವೇ ಇರುವಾಗ ನನಗೇ ಕೇವಲ ಚಿಂತೆ ತಂದೆ. ವೇಳೆಯು ಬಹಳವಾಗಿದೆ. ಪೂಜೆ ಸಿದ್ಧತೆ ಆಗಿದೆ. ಚೆನ್ನಪ್ಪ ಏನ್ರಿ ಅದನ್ನು ಸ್ಥಳಕ್ಕೆ ತೆಗೆದುಕೊಂಡು ಬಾ. ಆಗಲಿ ಪೂಜೆ ಬಂದಾಗ ಪೂಜೆ ಹೋಗಂದ್ರೆ ಹೇಳು ಮಹೇಶ, ಸ್ನಾನಕ್ಕೆ ಹೋಗೋಣ ಹೇಳು. ಪೂಜೆ ವ್ಯವಸ್ಥೆ ಆಗಿದೆ ಎಲ್ಲ ವ್ಯವಸ್ಥೆ ಮಾಡಿ ನಾನು ಬನ್ನಿ. ಹೋರಿ ಮಕ್ಕಳೆಷ್ಟು? ನನಗೆಲ್ಲ ಒಬ್ಬ ಮಕ್ಕಳಾಗಿಲ್ಲ.
20 ಹೇಳ್ತಪ್ಪ, ನೀವು ಯಾವ ಇಟ್ಟಿರೋದಲ್ಲ ಕಾಳು ಸಾಯ್ತಾರೆ ನೆನಪುಳಿದ ಹೇಳಿ ಏನ್ ಹೇಳ್ತೀವಿ ಬಿಡಪ್ಪ. ಅಡಂಗಿಲ್ಲ ಹಿಂಗಲ್ಲ ಹೆಸರು ಹೇಳಕ್ಕ ನಾಟಿ ಮಾಡ್ತಾರೆ. ಅಡಿವತ್ತು ಹೇಳು, ಅಡಿವತ್ತು ಹೇಳ್ತಾವ ಎಣ್ಣೆ ಬರಪ್ಪ ಆಕೆ ಹೆಸರು. ಅಪ್ಪ ಹೌದ್ರಿ, ಹೆಣ್ಣವ್ವ ಬಹಳ ಒಳ್ಳೆ ಹೆಣ್ಮಗಳು ತಮ್ಮ, ಹೆಣ್ಣವ್ವ ಬಹಳ ಒಳ್ಳೆ ಹೆಣ್ಮಗಳು. ಹೆಣ್ಮಗಳು ಅವರ ಸ್ನಾನಕ್ಕೆ ಹೋಗೋಣ ಆಗಲಿ ನಡಿಯೋ ಬಾರಪ್ಪ. ಯಾವಾಗ ಮದುವೆ ಮುಗಿಸ್ತಾನ ಬಹಳ ಒಳ್ಳೆ ಪೂಜಾ ಕೊಡ್ತಾರ. ಅವ್ರ ಪೂಜೆ ಮುಗಿದ್ರೆ ಲಗ್ನ ಮಾಡ್ರಿ ಮಾಡ ಇಲ್ಲ ಬಿಟ್ಟು ಹೋಗೋಣ ಯಾಕಂದ್ರೆ ಕೂಡ ಬಂದಾಗಲ್ಲ ಗೀತಿ ಗೀತಿ ಆಗಲ್ಲ ಕಟ್ಟ ಶಿವಪ್ಪ ಅಲ್ಲಿ ಪ್ರಸಾದ ಕೂಡ ಗಡಿ ಕೂಡ ಕಟ್ಟಾರಪ್ಪ. ನೀವು ಎಲ್ರಿಗೂ ಪ್ರಸಾದ ಕೊಟ್ಟೇನ ಹಾಗೆ ಯಾರ ಭಾಗದ ಕರ್ನಾಟಕದವರೆಲ್ಲ ಅದ್ರ ಸಾಂಬಾರು ಬಾಳಪ್ಪ. ನೀವು ಒಂದ್ ಕಡೆಯಿಂದ ಪತ್ರ ಬಂದಿದ್ದಪ್ಪ. ಏನ್ಪ ಓದ್ರಿ ಓದ್ತ ಶ್ರೀ ನಂಜುಂಡೇಶ್ವರ ಮಹಾಶಿವೋಗಿಗಳ ಪಾದ ಸನ್ನಿಧಾನಕ್ಕೆ ಕೊಂಕಣ ಭಕ್ತರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಸರ್ವಾಯ ಪತ್ರ ಬರೆಯಲು ಕಾರಣವೇನೆಂದರೆ ಕೊಂಕಣ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಗಣಾರಾಧನೆಯನ್ನು ಇಟ್ಟುಕೊಂಡಿರುತ್ತೇವೆ. ತಾವುಗಳು ಆಗಮಿಸಬೇಕೆಂದು ಕೊಂಕಣ ಭಕ್ತರು ಮಾಡುವ ತೇಜ ತಂದೆ. ಕೊಂಕಣದಿಂದ ಭಕ್ತರ ಪತ್ರ ಬಂದಿದೆಯೋ? ನಾನಿವತ್ತು ಹೊಂಕಣಕ್ಕೆ ಹೊರಟಿದ್ದ. ಗುರುದೇವ, ಭಕ್ತರ ಆಲೀನರಾದ ತಾವು ಒಂದು ಹತ್ತರ ನಿಲ್ಲಬರಲ್ಲ. ನನ್ನದೊಂದು ಕೊನೆಯಾಸೆ ಇರುವುದು ಎಣಿಸಿಕೊಂಡಿದ್ರಾದ್ರೂ ನೋಡ್ತೀವಿ. ನಿನ್ನ ಕೊನೆಯಾಸೆ ಆದರೂ ಏನಿರುವುದು ತಂದೆ? ಇಂದಿನ ನಾಳೆ ಆದರೂ ಈ ದೇಹ ಪರಲೋಕ ವಾಸಿಯಾಗುವುದು. ಈ ಊರ ಮೇಲೆ ಸದಾ ತಮ್ಮ ಪಾದಧೂಳಿಯನ್ನು ಚೆಲ್ಲಿ ಕುಂಟನಾದ ಉಮೇಶನನ್ನು ಕೈಬಿಡದೆ ಕಾಪಾಡಬೇಕು ಶಿವನೇ. ಚಿಂತಿಸಬೇಡ. ಈ ನಿನ್ನ ಮಠ, ತುಂಟನಾದ ಉಮೇಶ ಹಾಗೂ ಈ ಕುರುಗೊಂಡ ಗ್ರಾಮವು ನನ್ನದಾಗಿರಲಿ. ನೀನು ಮಾತ್ರ ಸ್ವಚ್ಛವಾಗಿರು. ಗುರುದೇವ, ಸದ್ಯ ನನಗೆ ಆರಾಮಿರುತ್ತದೆ. ತಾವು ಹಕ್ಕಳಕ್ಕೆ ಹೋಗಿ ಬಂದಿರ್ತಾರೆ. ಅಪ್ಪರೇ, ಉಮೇಶಪ್ಪ ಮಾಯ ಹತ್ತಕ್ಕೆ ಹೋಗಿ ಸರ್ ಮನೆಯಾಗ ನೋಡಪ್ಪ. ನಮ್ಮ ಯಾರಲ್ಲಿ ಉಮೇಶಪ್ಪ? ಉಮೇಶ, ನಿನ್ನ ತಂದೆಯವರು ಅಶ್ವತ್ಥವಾಗಿರುವಾಗ ಹೀಗೆಲ್ಲ ತುಂಟತನ ಮಾಡಬಾರ್ದು. ತುಂಟತನ ಮಾಡಬಾರ್ದು, ಜಾಣ ಆಗ್ಬೇಕು. ಆದಷ್ಟು ಬೇಗ ಎಲ್ಲದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ರು. ಭಾರಿ ಖುಷಿ ಅಲ್ಲಪ್ಪ ಕುಮಾರ. ನಾನಿವತ್ತು ಹೊಂಕಣಕ್ಕೆ ಹೊರಟಿದ್ದೆ. ಹೊಂಕಣಕ್ಕೆ ಹೊರಟಿದ್ರು. ಇವತ್ತು ನಮ್ಮನೆಯೊಳಗೆ ಶಿವ ಪೂಜೆ ಮಾಡಿ ನಾಳಿನ ದಿವಸ ಹೊಂಕಣಕ್ಕೆ ಪ್ರಯಾಣ ಬೆಳೆಸಲಿ ತಂದೆ. ಪೂಜೆ ಇಲ್ಲೇ ಆಯ್ತು ಇವತ್ತು. ನೀನೆಲ್ಲಿ ಹೋಗಿದ್ದ? ಎಲ್ಲೋಗಿದ್ದೆ? ಶಿವಪ್ಪ, ಅಷ್ಟನ್ನು ಹುಷಾರಿಲ್ಲ ಕಲ್ಕೊಂಡ್ರಿ. ಆಯ್ತು ಚೆಲ್ಲಪ್ಪ. ಏನು ಬಸ್ ಸ್ಟ್ಯಾಂಡ್ ಹೋಗಿ ಕಳಿಸಿ ಬಾ. ಅವಕನ್ರಿ ಅಚ್ಚರ ನಾನು ಬರ್ತೇನೆ. ಪಾಪ ಹುಷಾರಿ ಬಿಡ ನಿಮ್ಮನ್ನ ಕಳ್ಸಾಕ. ಆಗ್ಲಿ ನಡೀಲಿ, ಆಗ್ಲಿ ನಡಿ. ಯಾಕಂದ್ರೆ ಈ ಬಸ್ ಇವತ್ತು ಮಾಡ್ತೀನಿಲ್ಲಪ್ಪ. ನೀವು ಏನಪ್ಪ, ನಿನಗೀಗಾಗಲೇ ವಯಸ್ಸು 50. ಮೂಢನಿಗೆ ಬುದ್ಧಿ ಇರುತ್ತೆ, ಏನಿಗೆ ತಲೆ ಇರುತ್ತೆ. ಕಾಡು ಆ ವಿಧಿಗೆ
ವರ್ಷದ ಸಣ್ಣಬತ್ತ ಒಂದು 400 ಚೀಲ ದೊಡ್ಡಬತ್ತ ಆಗಿರ್ತೇ ಬಿಟ್ಟು ಅಂತ ಹಾಗೆ ನಮ್ಮ ಪ್ರಯಾಣ ಎಲ್ಲಿಂದ ಬರುವಂತಾಯ್ತು ಗುರುವಾರ ಸಂಸ್ಕರಣದ ರಾಮಲಿಂಗೇಶ್ವರ ದೇವಸ್ಥಾನದೊಳಗ ಗಣಾರಾಧನೆ ಇರ್ತಾರೆ. ಗಣಾರಾಧನೆ ಮುಗಿಸ್ಕೊಂಡು ಇಲ್ಲಿ ಬಂದೆ ನೋಡಪ್ಪ. ಬಹಳ ದೈವ ಅನ್ನಲ್ಲ ಎಲ್ಲವೂ ತಮ್ಮ ಆಶೀರ್ವಾದ ಕೊಡಲಿ. ಯಾಕೋ ಮನೆಯಲ್ಲಿ ಒಂದರ ಮೇಲೊಂದು ದುರ್ಗದ ಪ್ರಸಂಗಗಳು ಪ್ರಾಪ್ತವಾದ ನವಗ್ರಹ ಶಾಂತಿ ಮಾಡಿಬಿಟ್ಟು ತಮ್ಮ ಬರುವಿಕೆಯನ್ನು ಎದುರು ಕಾಯಿಸಿಕೆ ಬಿಟ್ಟು ಅಪ್ಪ ಆಗ್ಲಿ ನವಗ್ರಹ ಶಾಂತಿ ರುದ್ರಾಭಿಷೇಕ ಮಾಡಿಸ್ಕೊ ಎಲ್ಲಾ ಕಷ್ಟ ಪರಿಹಾರ ಹೋಗ್ಬೇಕು. ಗುರುದೇವ ಮನೆಗೆ ಹೋಗೋಣ ಬನ್ನಿ. ಏನಪ್ಪ ನಡಿ. ನಾಗೂರು ಮನೆಗೆ ಹೋಗ್ಬೇಕ. ಹೌದಾ? ಭಾರಿ ಆಗರದ ಶ್ರೀಮಂತರು. ಹೌದಲೇ 6-3 ಜನ ಹೆಸರಾಗ್ಯಾವಂತವ್ರು. ಹೌದಾ? ರೈತರ ಸರ್ಕಾರ ಬಂತು, ಬಡವರು ಭಾಗ್ಯದ ಸರ್ಕಾರ ಅಂತ ಹೇಳ್ತಾರ. ನಮಗ ವಾಸದ ಭತ್ತ ಪಾಟ್ಯ ಹಣ ತಗೊಂಡು ತಿನ್ನೋತ ಸಾಹುಕಾರ ಮನೆಗೆ ಹೋಗಿ ವಾಸದ ಭತ್ತ ಪಾಟ್ಯ ಹಣ ಕೇಳಿದ್ರೆ ನಿಮ್ಮ ಸರ್ಕಾರ ಕೂಡಲೇ ಕೇಳಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ಇಂಥ ಸಾಹುಕಾರ ಸೊಪ್ಪು ಎಂದು ಪ್ರಮಾಣ ಆಗಿತ್ತು ಅಂತ ಅಮ್ಮ ಭೂಮಾತಿ ನಾವೆಲ್ಲರೂ ನಿನ್ನ ಮಕ್ಕಳಲ್ಲವೇ ಅಮ್ಮ. ನಿನ್ನ ಈ ಮಕ್ಕಳನ್ನು ಒಂದೇ ಭಾವನೆಯಿಂದ ಅನುಗ್ರಹಿಸುತ್ತಾಯಿ. ನಾಡುಗೌಡರು ನನ್ನ ಹೊಲ ಮನೆ ಬಚ್ಚಿಕೊಂಡು ಇಂದಿಗೆ 3 ವರ್ಷ ಕಾಲ ನನ್ನಿಂದ ಬಡ್ಡಿ ಹೆಸರು ಕೂಡ ಮುಟ್ಟಿದ್ದರು. ನಾನು ಜೀವನದ ಕೊಟ್ಟ ಕಾಗದ ಬರಲದು ಇಂದು ಅವನಿಗೆ ಬುದ್ಧಿಮ ಆಶಯಗಳು ಬಂದವು. ಅವರಿಗೆ ಆ ಗೌಡನಲ್ಲಿ ಕೆಣಕಿ ಏನಾದರೂ ತೀರ್ಮಾನ ಮಾಡಿಕೊಂಡೇ ಬರುತ್ತೇನೆ. ನಮಸ್ಕಾರ ಪಾಯಪ್ಪ. ನಮ್ಮ ಯಾರು ನಾನು ಪಾಕ್ ಕೊಡಲಿಕ್ಕೆ ಇದ್ದ ಆಗಲಿ. ನಮಸ್ಕಾರ ರೀ ಗೌಡ. ನಮ್ಮ ಹೊಲ ವ್ಯವಹಾರ ಸಲುವಾಗಿ ಅಪ್ಪ ನಿಮ್ಮ ಮನೆಗೆ ಬಂದು 6 ತಿಂಗಳಿಂದ ಕೇಳಿ ಸಾಕಾಗಿ ಹೋಯ್ತೀಯಪ್ಪ. ಊರಿಗೆ ದೊಡ್ಡವರ ತಾವು ಹೀಗೆಲ್ಲ ಮಾಡಿ ನಮ್ಮಂತ ಬಡವರಿಗೆ ತ್ರಾಸ ಕೊಡಬಾರ್ದ್ರಿ ಗೌಡ. ಇವತ್ತು ಗುಬ್ಬಿ ಆಚಾರ ಬಂದರೆ ಅವ್ರ ಸಮ್ಮುಖದಲ್ಲಿ ನನ್ನ ವ್ಯವಹಾರ ಬಗೆಹರಿಸಿಕೊಡ್ರಿ ಗೌಡ. ನೋಡು ನಿನ್ನ ವ್ಯವಹಾರವನ್ನು ಸರಿಪಡಿಸಿಕೊಳ್ಳೋಣವಂತೆ ಗೌಡ್ರ. ನಾನು ಮಾತ್ರ ಇವತ್ತು ಯಾವುದೋ ನನಗೆ ಕೇಳೋದು ನೋಡ್ರಿ. ಏನಿದ್ರು ಇವತ್ತು ಅದ್ರ ಮುಂದೆ ನನ್ನ ವ್ಯವಹಾರ ಬಗೆಹರಿಸಲಿಕ್ಕೆ ಬೇಕು. ರೇ ಶಿಕಾರಿ, ಗುರುಗಳ ಮನೆಗೆ ಬಂದಿರೋದನ್ನು ಒಳ್ಳೆಯ ಮಾತಿನಿಂದ ಹೇಳಿದ್ರೆ ಮಿತಿ ಮೀರಿ ಸಚ್ಚಿನ ಮಾತುಗಳನ್ನಾಡಿದೆ. ನೀನು ಈ ಗೊತ್ತಿಲ್ಲ ಶ್ರೀಪಾದಪತಿಗೆ ನಾಡುಗಳು ಮಾತಾಡಿದ ಕೇಳ್ತಾರೆ ಪಾಯಪ್ಪ. ಕೇಳಿದ್ದೆ. ಈಗ 3 ವರ್ಷದಿಂದ ಈಗ ನನ್ನ ಹೊಲ ಮನೆ ಬಂದ್ಕೊಟ್ಟು ಹಣ ತಗೊಂಡೋಗಿ ಯಪ್ಪ ಮಗನ ಲಗ್ನ ಮಾಡಿದ್ದೇನೆ. ಯಾರು ನಾಡುಗೌಡರೇ, ಸಣ್ಣ ಪುಟ್ಟ ಹಳ್ಳಿಗಳಿಗೆ ಗೌಡ ಕುಲಕರ್ಣಿ ಅವರು ತಂದೆ ತಾಯಿಗಳಿದ್ದಂತೆ ಇಂಥ ಸಣ್ಣ ಪುಟ್ಟ ವ್ಯವಹಾರಗಳನ್ನು ನೀವೇ ಸರಿಪಡಿಸಿ ಕಲಿಸ್ಬೇಕು. ಬುದ್ಧಿ ತಿಳಿಯೋರಿಗೆ ನಿಮಗೆ ಈ ಮಲೆನಾಡಿನ ಬಡಕೇರಿಗಳ ಹುಡುಗಾಟ ತಿಳಿಯಲಾರದು. ಇಂತಹ ಬಿಕ್ಕಿಯ ಮಕ್ಕಳ ಚೆಕ್ಕು ಮುರಿದಿದ್ದರೆ ರಕ್ಕಸರಂತೆ ಜಗಿದು ತಿನ್ನುವ ಶ್ರೀಮಂತರು. ನಾಡುಗೌಡರೇ, ಬಡವರ ಬೆವರು ಕಣ್ಣೀರು ಶ್ರೀಮಂತರ ಒಡಲನ್ನು ಸೇರಿ ದೇಹ ಜಡವಾಗಿ ಕಡುರೋಗ ಪ್ರಾರಂಭಿಸಿ ಇಷ್ಟದ್ದು ಕೊಟ್ಟದ್ದು ಹೇಳಲಿಕ್ಕೆ ಬಾರದಂತೆ ಗಳಿಸಿದ್ದೆಲ್ಲ ಔಷಧೋಪಚಾರಕ್ಕೆ ಹಾಳಾಗಿ ಕೊನೆ ಒಂದು ದಿವಸ ಹಣೆಯ ಮಸಣವಾಗುತ್ತದೆ. ಆದ್ದರಿಂದ ಕಡುಕೋಪವನ್ನು ತಾಳಿ ಈ ಬಡವೈತರ ಮೇಲೆ ನಿರ್ದಯನಾಗದೆ ವ್ಯಾಜ್ಯ ಸರಿ ಮಾಡಿಕೊಳ್ಳಿ. ಸ್ವಾಮಿಗಳು, ನಿಮ್ಮಂತವರಿಗೆ ಪ್ರಾಪಂಚಿಕರ ವ್ಯವಹಾರ ತಿಳಿಯಲಾರದು. ಈ ಹಳ್ಳಿಯ ಬಡವರು ಮಾಡುವ ಕಡುತವಾದ ಬೆಂಕಿಯು ನಿಮಗೆ ತಿಳಿಯುವುದಿಲ್ಲ. ಇಂತಹ ದರಿದ್ರರಿಗೆ ಕೊಡಲಿಕ್ಕೆ ದೇವರು ನಮ್ಮನ್ನು ಹುಟ್ಟಿಸಿಲ್ಲ. ಗುರುದೇವ, ನೀವು ಇಂತಹ ಕಾರ್ಯಕ್ಕೆ ಮನಸ್ಸೋದ್ರೆ ನಿಮ್ಮ ಕಾರ್ಯವನ್ನು ಮುಗಿಸಿಕೊಳ್ಳಲು ನಡೆಯಲಿ ಬಿಟ್ಟು ನಾಡುಗೌಡರೇ, ಆಸೆಯಿಂದ ಕೂಡಿದ ಈ ಮಾಯಾಮೋಹ ಸಂಸಾರದಲ್ಲಿ ಫಲದಾಸೆ ಇಲ್ಲದ ನಿಮ್ಮಂಥವರಿಗೆ ಸತ್ಪುರುಷರ ಸಹಾಯವಿದ್ದರೆ ಮುಂದಾಗುವುದೆಲ್ಲವೂ ಅನರ್ಥವೇ ಸರಿ. ಬೇಡ, ಈ ಬಡವೈತನಿಗೆ ಅನ್ಯಾಯವಾಗುವುದು ಬೇಡ. ಜಾತಿ ಸರಿ ಮಾಡಿ ಕಳ್ತೀವಿ, ಪೂಜೆಗೆ ಹೊತ್ತಾಗುತ್ತದೆ. ಗುರುದೇವ, ತಾವು ಬಂದಿರುವುದು ಒಂದು, ಆಗುತ್ತಾ ನಡೆದಿರುವುದು ಮತ್ತೊಂದು ಎನ್ನುವಂತೆ ಅಮೃತದಲ್ಲಿ ವಿಷ ಬೆಚ್ಚಿದಂತಾವು. ಧರ್ಮ ಗುರುಗಳಾದ ತಾವು ಆಚರಣೆಯನ್ನು ಬಿಟ್ಟು ಇಂತಹ ಬಿಟ್ಟಿಯ ಮಕ್ಕಳನ್ನು ಎತ್ತರಕ್ಕೆ ಬರಬಾರದು. ಅಪ್ಪ, ಶಿವಪೂಜೆಗೆ ನಡೆಯಿರಿ. ಕಣ್ಣುಗಳೆದ್ದರೂ ಕೂಡ ಮೇಲೆ ಅರಿವೆಯನ್ನು ಕಟ್ಟಿದ್ದರಿಂದ ಗುರುರಾದ ಹಾಗೆ ಸತಿ ಸುತ ಅಜ್ಞಾನವೆಂಬ ಹೊರನೆಯನ್ನು ಮರೆಮಾಡಿಕೊಂಡು ಕಣ್ಣು
ಕಿರುತ್ತಿರುವೆ. ಎಚ್ಚರಿಕೆಯಿಂದ ಮಾತನಾಡು ನಾಡಗೌಡ, ಎಚ್ಚರಿಕೆಯಿಂದ ಮಾತನಾಡು. ಒಡಲ ಪೋಷಣೆಗೆ ವೇದ ಅಂತ ಹೇಳಿ ಜಗವನ್ನಲ್ಲಿ ಮಾಡುವ ನಿಮ್ಮಂತವರು ಬಡವರ ಗೊಡವೆಗೆ ಬರಬಾರದು ಬುದ್ಧಿ. ಈ ಬಡವರು ಮಾಡುವ ಸುರುಗುತನ ನಿಮಗೆ ತಿಳಿಯಲಾರದು. ಹಸಿವು ಮುಗಿಸಿಕೊಂಡು ಪ್ರಯಾಣ ಬೆಳೆಸುವುದನ್ನು ಬಿಟ್ಟು ಇಂತಹ ಭಿಕ್ಷೆಯ ಮಕ್ಕಳನ್ನು ಎತ್ತರಕ್ಕೆ ಬರಬಾರದು. ನಿಮ್ಮಂತವರಿಗೆ ಇದು ಸರಿಯಾಗಲಾರದು. ಸುಮ್ಮನೆ ಕೂಲಿಗೆ ನಡೆಯಿರಿ. ದೇಹ ಗಂಗಾಂಬಿಕೆ ಒಳಲಿಗೆ ಸೇರುವವರೆಗೂ ಅನ್ನ ಹಾರುಗಳನ್ನು ತ್ಯಜಿಸಿದ್ದೇನೆ. ಅಕ್ಕರತೆ ಇಲ್ಲದ ಸೊಕ್ಕಿನ ಗೌಡನೇ ಕೇಳು. ಹಿಂದೆ ತನ್ನ ಶಿಷ್ಯನ ಉದ್ಧಾರಕ್ಕಾಗಿ ಯಮಲೋಕದ ನರಕ ಕುಂಡವನ್ನೇ ಬರಿದಾಗಿ ಮಾಡಿದಂತ ತಾನಂದರಂತೆ ಇಂದಿನಿಂದ ಈ ಬಡ ರೈತನ ಉದ್ಧಾರಕ್ಕಾಗಿ ಅನ್ನ ಹಾರವನ್ನು ತ್ಯಜಿಸಿದ್ದೇನೆ. ನೀನ ನುಡಿಗಳನ್ನಾಡುವ ಮೂಢಗೌಡನೇ ಕೇಳು. ಕೇಳುಗಳು ಬರುವಾಗ ಮೂಡುವವನು ಬುದ್ಧಿ ಎನ್ನುವಂತೆ ಕೇಳುಗಳು ನಿನ್ನ ಒಡನೆ ಹೊತ್ತು ದೃಢಪಡಿಸುತ್ತಿರುವಾಗ ನಾನೇನು ಮಾಡುವಂತಿದೆಯೋ, ನಾನೇನು ಮಾಡುವಂತಿದೆ. ದುಃಖದಿಂದ ಬಂದು ನನ್ನ ಪಾದದ ಮೇಲೆ ಬಿದ್ದಿರುವ ಈ ಬಡ ರೈತನನ್ನು ಉಳಿಸಿಕೊಂಡು ಬರುತ್ತೇನೆ. ನೀನು ಮಾಡಿಸಿದ ಪಕ್ವಾನ್ನಗಳನ್ನು ನೀನೇ ಉಂಡು ತೇಗು ಮದಾಂಧ. ನನ್ನಂತೆ ನಿನಗೂ ಕೂಡ ಒಂದಿಲ್ಲ ಒಂದು ನಿಮಿಷ ಭಿಕ್ಷೆ ಬೆಳೆಯುವ ಕಾಲವು ಕಾಯ್ದು ಕುಳಿತಿದೆ. ಎತ್ತರವಿಲ್ಲ ನಾಡಗೌಡ. ಇವು ಸಿರಿತನದ ಉರಿಯಲ್ಲಿ ಬೆಂದು ಬೆಟ್ಟಾದ ರೈತನೇ ಸುಖಿಸ್ಬೇಡ. ಶಿವಯೋಗಿ ಇದ್ದಾನೆ ನಿನ್ನ ರಕ್ಷಣೆಗೆ, ಶಿವಯೋಗಿ ಇದ್ದಾನೆ. ಇವು ನಡೆಯೋ. ಅಲ್ಪ ಕಾರ್ಯಕ್ಕಾಗಿ ಹಾಲು ಕರೆಯುವಂತ ಅನ್ಯಾಯ ನಡೆಸುತ್ತೇನೆ. ವಂಚನೆಯಿಂದ ಹೊತ್ತು ಸಾಧಿಸಿ ಬಂದು ಸನ್ಯಾಸಿಯಿಂದ ಕೇಳಿದರೆ ಮಾಡಿಸಿದ ಮೂರು ರೈತರೇ ಪ್ರಬಂಧವಾಗಿ ಬರಲಿ. ಆಗ ತೋರಿಸಿವೆ ಈ ನಾಟಕವನ್ನು ಮಾಡಿದ್ದೇವೆ. ನಿನ್ನ ತಂದೆ ಮಹಾನ್ ತೇಜ ಆರೋಗ್ಯದಿಂದಿರುವನೇನೋ. ತಂದೆಯವರಿಗೆ ದಮ್ಮಿನಿ ಬೇನೆ ಹೆಚ್ಚಾಗಿ ತಮ್ಮನ್ನು ಸ್ಮರಿಸುತ್ತಾ ಶಿವಾಜಿಗಳಾಗಿ ಶಿವಯೋಗಿ ನಿನ್ನ ನಾನಿನ್ನು ತಂದೆ ತಾಯಿಗಳೆಲ್ಲರೂ ತಪ್ಪಲಿಯಾದೆ ಜನಕ, ತಪ್ಪಲಿಯಾದೆ. ನೀನೇಕೆ ತಪ್ಪಲಿ ಆಗ್ತೀಯೋ? ನಾನಿಲ್ವೇನೋ? ನಿನ್ನ ಹಿರಿಯಣ್ಣ ತನ್ನ ಒಡಹೊಟ್ಟಿನವರಿಗಿಂತಲೂ ಹೆಚ್ಚು ಮಮತೆಯಿಂದ ನೋಡುತ್ತಿರುವಾಗ ನೀನೇಕೆ ತಪ್ಪಲಿ ಆಗಬೇಕು ಕುಮಾರ? ಮಗು, ನಿನ್ನ ಲಗ್ನಕ್ಕೇನಾದರೂ ವ್ಯವಸ್ಥೆ ಮಾಡಿಬಿಡೇನೋ? ನನ್ನಣ್ಣ ಅದು ನೆಟ್ಟರು ನಡುಮತ್ತೆ ಇದ್ದರೆ ನಿನ್ನ ಬಾಳು ಬಂಗಾರವಾಗುವುದು. ಆದ್ರೂ ಕೂಡ ನಿಮ್ಮ ಅಣ್ಣ ತಮ್ಮರ ನಡುವೆ ಕದನಕ್ಕಾಗಿ ಎದುರಬಹುದೇನೋ ಎಂದು ಸಂಶಯವಾಗುವುದು. ಇವತ್ತು ಹೊರಟು ಬಂದರೂ ಚಿಂತೆ ಇಲ್ಲ, ನಾಳೆ ನನ್ನ ಜೀವನ ಸುಖಮಯವಾಗಿ ಸಾಗಬೇಕಲ್ಲ ಗುರುದೇವ. ಅಂಥ ಅಗತ್ಯ ಪ್ರಸಂಗಗಳು ಆತು ಬಂದಲ್ಲಿ ನಿಮ್ಮ ಮಾವನವರು ಸಹಾಯವಾಗುವಂತಹ ಪ್ರಸಂಗಗಳನ್ನು ಮೊದಲೇ ಮುಂದಿರಿಸಬೇಕು. ಬಹಳ ಎಚ್ಚರಿಕೆಯಿಂದ ಈ ಲಗ್ನ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ. ಶ್ರೀಕಾಂತ್ ಸಾಹುಕಾರಿಗೆ ಮಕ್ಕಳಿಲ್ಲ. ಈಗೊಬ್ಬರಿಗೆ ಪಂಚಾಕ್ಷರ ಎಂಬುವನು ಈಗಾಗಲೇ ಬಂದು ಅವ್ರ ಮನೆ ಸೇರಿದ್ದಾನೆ. ಸಮಯ ಸಾಧಿಸಿದ್ರೆ ಅವರ ಆಸ್ತಿ ನಾನೇ ಅಧಿಕಾರಿಯಾಗುವುದು ಎಂಬ ಪೂರ್ಣ ನಂಬಿಕೆಗಳು. ಲಗ್ನ ನೇಮಕ ಮಾಡುವ ನಿಮಿತ್ತ ತಮ್ಮನ್ನು ಕರೆದು ಹೊರಟಿದ್ದೀಗ. ಮಹಾಂತೇಜ, ಈ ವೇಳೆಯಲ್ಲಿ ನಿನ್ನ ತಂದೆ ಮಹಾಂತೇಜ ಇದ್ದಿದ್ದರೆ ಎಷ್ಟು ಒಳ್ಳೆ ಆದ್ರೂ ಜ್ಞಾಪಕಾಲೇ ಬರ್ತಾ ಇದೆ ನೋಡ್ಲೆ ಉಮೇಶ. ತುಂಬಾ ಒಳ್ಳೆಯವರು ನಿನ್ನ ತಂದೆ. ಶಿವಯೋಗಿ ಇಚ್ಛೆ ಇದ್ದಂತಿಲ್ಲ. ಆಗಲೇ ನಡೀಲೆ ಮೈಸೂರಿಗೆ ಹೊರಟಿರೋ. ಮೈಸೂರಿಗೆ ಹೋಗಿ ಆದಷ್ಟು ಬೇಗ ನಿನ್ನ ಲಗ್ನ ಕಾಲಕ್ಕೆ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡ್ತೀನೋ? ಮೈಸೂರಿಗೆ ಹೋಗೋದಂತ ಹೌದಾ? ಹಂಗ ಒಂದು ಬೆಂಗಳೂರು ಬರೋಣ. ಯಾತಕ್ಕೋ? ಅಲ್ಲಿಗೆ ಯಾತಕ್ಕೋ? ವಿಧಾನಸೌಧ ಪದಾರ್ಥ ಎಲ್ಲ ನೋಡ್ಕೆ ಬಂದ್ಬಿಡ. ಹೋಗಿ ಕೆಲಸದಲ್ಲಿ ನೋಡಿ. ಮಂತ್ರಿಗಳೇ, ಮೈಸೂರು ಸಂಸ್ಥಾನದ ಪ್ರಜೆಗಳ ವಸ್ತುವಾಸಿಯಾರ್ಥಿಗಳನ್ನು
ಸಮೃದ್ಧಿಯಿಂದ ಮೈಸೂರು ರಾಜ್ಯವು ಆನಂದದಲ್ಲಿ ಲೋಲಾಡುತ್ತಿರುವುದೇ. ಮಹಾರಾಜ, ಕುಲದೇವಿಯಾದ ಜಗದಂಬೆ ಅನುಗ್ರಹದಿಂದ ನಮ್ಮ ರಾಜ್ಯದ ಪ್ರಜರು ಭೂಕಂದಾಯ, ಸಗಾಯಿ, ಬೆಳೆದಾಳಗಳನ್ನು ವೇಳೆಗೆ ಸರಿಯಾಗಿ ಮರುಪಾವತಿ ಮಾಡುತ್ತಾರೆ. ಸುಖದ ಸಂಪತ್ತಿನಲ್ಲಿ ಲೋಲಾಡುತ್ತಿವೆ. ಪವಾಡ ಪುರುಷರಾದ ಯೋಗಿ ಮುನಿ ಪುಂಗವರು ಯಜ್ಞ ಯಾಗಗಳನ್ನು ಮಾಡುತ್ತಾರೆ. ರಾಜ್ಯಕ್ಕೆ ಸುಖ ಸಂಪತ್ತಿನ ಆಶೀರ್ವಾದ ಮಾಡುತ್ತಿರುವುದು. ಕೂಟಗಳಿಗೆ ಅರವಟ್ಟಿಗೆ ಅನ್ನಛತ್ರಗಳು ನಿಂತು ಸಾಹಿತ್ಯಗಳನ್ನು ಒದಗಿಸುತ್ತಿರುವೆ. ಜಗದಂಬೆ ಅನುಗ್ರಹದಿಂದ ಎಲ್ಲ ವ್ಯವಸ್ಥೆಯು ಸುವ್ಯವಸ್ಥಿತವಾಗಿರುವುದು. ಮಹಾರಾಜ, ನಿಮ್ಮಂತಹ ಚತುರ್ಪಂಡಿತ ಮಂತ್ರಿಗಳು ರಾಜ್ಯ ಸೂತ್ರ ಅಂತ ಕಡೆ ಚಿಂತೆಯೇ ಬೇಡ. ಇಲ್ಲಿಯೇ ತಮ್ಮ ಬಲಭಾಗದಲ್ಲಿರುವ ಕೋಟಿ ಸೂರ್ಯ ಪ್ರಕಾಶಮಾನವಾಗಿರುವ ಕುಲದೇವಿ ಆಸ್ಥಾನದ ಮೇಲೆ ಮಹತ್ವ ಮಾಡಿದೆ. ಈಗಲೇ ತೀರ್ಮಾನವನ್ನು ಬರೆಯುವನು ಗುರುದೇವ. ನಿಮ್ಮ ತಂಗಿ ಸರೋಜನನ್ನು ಉಮೇಶನಿಗೆ ಕೊಟ್ಟಿರುವೆ. ಉಮೇಶ ಹಳ್ಳಿಯಲ್ಲಿ ಸ್ವೇಚ್ಛೆಯಾಗಿ ಬೆಳೆದವರು, ಹಿರಿಯರ ಆಧೀನದಲ್ಲಿ ಬೆಳೆದವನಲ್ಲ. ಆತನು ಕೂಡ ನಿಮ್ಮ ಮಗನನ್ನೇ ಭಾವಿಸಿ ನನ್ನ ಮಾರ್ಗಕ್ಕೆ ಹಚ್ಚಬೇಕು. ಈಗ ಕ್ಷಣಕ್ಕೂ ಕಣ್ಣನ್ನು ತೋಡಿ ಹರಿದು ನನ್ನ ಬಾಳ ಹಾಳಾಗುತ್ತಿರುವುದು ಅಷ್ಟಿದೆ. ನೀನು ಎಂತ ಮುಖ್ಯಮ್ಮ? ನೀನು ನನ್ನ ಶ್ರೀಕಾಂತ ಎಂದರೆ ಸಾಮಾನ್ಯ ಇಂದ್ರ ಕುಬೇರನ್ನು ನಾಟಿಸುವಂತ ಶ್ರೀಮಂತ ವ್ಯಾಸಗಾರ. ನಿನ್ನ ಅಕ್ಷರ ಗಂಡನ ಪಂಚಾಕ್ಷರ ಕೂಡ ಅಕ್ಷರಕ್ಕೆ ಲಕ್ಷ ರೂಪಾಯಿ ಬೆಲೆ ಬಾಳುವ ವಿಜಯಗಾರ. ಇಂತಹ ಜಾಲದಲ್ಲಿ ಬಿದ್ದ ನಿನ್ನ ಗಂಡನ ಬುದ್ಧಿ ಸಿದ್ಧವಾಯಿತು. ಹೆಚ್ಚಿನ ಹೇಳಿ ಬಹು ತಕ್ಕದಿಂದ ನಿನ್ನ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕು. ಹೊರಗಡೆಗಿಂತ ಸತ್ಯವಾಗುತ್ತದೆ. ವಿನಯದ ಗುಣಗಾಗಿ ಮಾಡುವ ಬುದ್ಧಿ ಜಾಡತನ ಜೋತಿ ನಾನು ತಿಳಿದು ಹೈಕಿನನ್ನಕ್ಕೆ ತನ್ನ ಮನೆಯಲ್ಲಿಟ್ಟುಕೊಂಡು ಮನ್ನ ಮಟ್ಟಿನ ಎದುರಿಗೆ ನಿಂದೆಯನ್ನು ಆಡಬೇಕೆಂದು ಸಂಚಿಗಾರವಾಗಿ ಹಣ ಕೊಡುವರು ಎನ್ನುವಂತೆ